ಸೊ ವೆಲ್ಕಮ್ ಗೋಪಿನಾಥ್ ಅವರೇ, ವೆಲ್ಕಮ್ ಮಂಜುನಾಥ್ ಅವರೇ, ವೆಲ್ಕಮ್ ಮಿಸ್ಟರ್ ನೀಲರಾಜು, ವೆಲ್ಕಮ್ ಮಿಸ್ಟರ್ ಪ್ರಣಮ್ಯ ಶೆಟ್ಟಿ ಅವರೇ. ಎಲ್ಲರಿಗೂ ಆ, ಆ, ಶುಭ ಸಂಜೆ. ಸಾರಿ, ಒಂದು ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ ಸ್ವಲ್ಪ ಲೇಟ್ ಇನ್ ದ ಸೆನ್ಸ್ ಲಾಗಿನ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಗೋಪಿನಾಥ್ ಅವರೇ. ಹಾ, ಯದುನಂದನ್ ನಮಸ್ಕಾರ. ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ? ಎಸ್ ಸರ್, ನಿಮ್ದು ಸ್ಲೈಡು ನೀವು ಶೇರ್ ಮಾಡ್ತೀರಲ್ವಾ? ಹೌದು ಸರ್. ಓಕೆ, ಒಂದ್ ನಿಮಿಷ, ನಿಮಗೆ ಹೋಸ್ಟ್ ಮಾಡೋಣ. ಮೇಕ್ ಅ ಕೋ ಹೋಸ್ಟ್. ಎಸ್ ಸರ್, ಕನ್ಫರ್ಮ್. ನೌ ಯು ಕ್ಯಾನ್ ಶೇರ್ ದ ಸ್ಲೈಡ್ ಆಲ್ಸೋ ಸರ್. ಓಕೆ, ಇಲ್ಲ ಅವಾಗ್ಲೂ ತಗೊಂತಲ್ವಾ? ಏನ್ ಸರ್? ಅಲ್ಲ, ಐ ಟ್ರೈಡ್ 1 or 2 minutes ಬ್ಯಾಕ್. ಸೊ No, then I have not given you host right. Now you have. Yes. ಎಸ್, ಎಲ್ಲರೂ ಇಯರ್ ಎಂಡ್ ಗಡಿಬಿಡಿಯಲ್ಲಿ ಇದ್ರೂ ಸಹಿತ ಬಂದು ಜಾಯ್ನ್ ಆಗಿದ್ದೀರಾ, ಧನ್ಯವಾದಗಳು. ಹೌದು, ನಾನು ಆಮೇಲೆ ಅನ್ಕೊಂಡೆ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ. ಅಚ್ಚಾ, ಇಯರ್ ಎಂಡ್ ಅಂತನಾ? ಸಾರಿ, ಹೌದು. ನಾನೇನ್ ಮಾಡಿದೆ, ಸ್ಲೈಡ್ ಕ್ಲೋಸ್ ಮಾಡ್ದ ಅಂತ. ಇಲ್ಲ, ನಾನೇ ಮಾಡಿದೆ. ಯಾಕಂದ್ರೆ ಓಕೆ ಫೇರ್. ಶುರು ಮಾಡುವಾಗ ಮಾಡೋಣ ಅಂತ ಅಂದ್ಬಿಟ್ಟು ಸರಿ. ಒಂದ್ 5 ನಿಮಿಷ 7:05 ಅಲ್ವಾ ಸ್ಟಾರ್ಟ್ ಮಾಡೋದು? ಎಸ್ ಸರ್. ಇನ್ ದ ಮೀನ್ ಟೈಮ್ ಲೆಟ್ ಮಿ ಇಂಟರಾಕ್ಟ್ ವಿತ್ ದೆಮ್. ಸೊ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕೊಳ್ಳಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಎಷ್ಟು ವರ್ಷದಿಂದ ಏಜೆಂಟ್ ಇದ್ದೀರಿ ಅಥವಾ ಡೆವಲಪ್ಮೆಂಟ್ ಆಫೀಸರ್ ಇದ್ದೀರಿ, ಯಾಕೆ ಬರ್ತೀರಿ ಕಾರ್ಯಕ್ರಮಕ್ಕೆ, ಪ್ರತಿ ವಾರ ಬರಬೇಕು ಅಂದ್ರೆ ಬೇಜಾರಾಗಲ್ವಾ? ಅಥವಾ ಕಲೀಲಿಕ್ಕೆ ಬರ್ತೀರಾ, ಏನು ಕಲಿತಾ ಇದ್ದೀರಾ, ಕಲ್ದಿತ್ತೇನಾದ್ರು ಉಪಯೋಗ ಆಗ್ತಾ ಇದೆಯಾ? ಇದೆಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಇರುತ್ತವೆ ಅಲ್ವಾ? ಒಂದು ನಿಮಿಷ. ಓಕೆ, ನೌ ಇಟ್ ಈಸ್ ಓಕೆ. ಓಕೆ, ಇಸ್ ದಟ್ ಫೈನ್? ಓಕೆ, ರಮೀಜಾ ಮೇಡಮ್ ನಮಸ್ಕಾರ. Ramiza madam is very active participant, and she is not only ಅವರೊಬ್ಬರೇ ಬರೋದಲ್ಲ, ಅಜಯ್ ಅವರೇ, ಅವರು ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಹೇಳಿದ್ದಾರೆ, ಸರ್ ನಿಮ್ಮವ್ರು ಕಳಿಸಿ, ನೀವು ಇಲ್ಲಿಗೆ ಬನ್ನಿ, ಕರ್ಕೊಂಬನ್ನಿ ಅಂತೇಳಿ. And she has at least brought in some 20-30 people regularly. Thank you so much Ramiza madam. ಬಳ್ಳಾರಿ ಅವರು ವೆರಿ ಆಕ್ಟಿವ್ ಟೀಚರ್ ಏನೋ ಆಗಿ ಕೆಲಸ ಮಾಡ್ತಿದ್ರು ಅಂತ ಕಾಣಿಸುತ್ತೆ, ಈಗ ಫುಲ್ ಟೈಮ್ ಇಂಟು. ರಮೀಜಾ ಮೇಡಮ್, ನಿಮ್ಮ ಉತ್ಸಾಹ ಮೆಚ್ಕೊಂಡೆ. ಓಕೆ, ಪ್ರಣಮ್ಯ ಶೆಟ್ರು ಮಂಗಳೂರು, ಕುಡ್ಲೋದಾಕ್ಲಿ. ಏದು ಬ್ರಾಂಚ್ 1 or 2 ಏರ್ ಡೆವಲಪ್ಮೆಂಟ್ ಆಫೀಸರ್ ಏರ್ ಮಾರ್ರೆ? ಅನಿತಾ ಚಿತ್ರದುರ್ಗ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಅನಿತಾ ಮೇಡಮ್ ಅಷ್ಟೇ ರೆಗ್ಯುಲರ್ ಬರೋರು. ಪ್ರಣಮ್ಯ ಶೆಟ್ರು ಅಲ್ಲ, ನಮ್ಮಲ್ಲಿ ಎಲ್ಲ ಹೆಸರು ನೋಡಿದಾಗ ಇವರೆಲ್ಲ ಪ್ರತಿ ವಾರ ಬರ್ತಾ ಇದ್ದಾರೆ. ಯದುನಂದನ್ ತಿಪ್ಟೂರ್ ಅವ್ರಿಗೆ MDRT ಆಗ್ಬೇಕು ಅನ್ನೋದೊಂದು ಮಹತ್ತರವಾದ ಆಶೆ ಇದೆ, ಅದಕ್ಕೆ ಅವ್ರು ತಯಾರಿ ಮಾಡ್ತಾ ಇದ್ದಾರೆ. ಯಾರು? ಪ್ರಣಮ್ಯ ಶೆಟ್ರು ಮಂಗಳೂರು. ಓಕೆ, ಮತ್ತೆ ಯಾರ್ಯಾರು? ಕರಿಬಸಪ್ಪ JC ರೋಡು. 61B. ಓಕೆ. ಯಾರು ಡೆವಲಪ್ಮೆಂಟ್ ಆಫೀಸರು? JC ರೋಡ್. ಓಕೆ, ಭಟ್ರಾ? ಓಕೆ ಫೈನ್. ಸೊ ಅಂದ್ರೆ ನಾವು ಒಟ್ಟಾರೆ ಈ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ ಒಂದು ಇಕೋಸಿಸ್ಟಮ್, ಅಂದ್ರೆ ಒಬ್ರಿಗೊಬ್ರು ಪರಸ್ಪರ. ನಾನು ನಿನ್ನೆ ಯಾರ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ನಮ್ದು ಮೊಟ್ಟ ಮೊದಲನೇ 25 ಕಾರ್ಯಕ್ರಮ ನಾನೇ ಟ್ರೈನಿಂಗ್ ಮಾಡ್ತಾ ಇದ್ದೆ. 25 ಜನ ಬರ್ತಾ ಇದ್ರು, ಭಾರಿ ಖುಷಿಯಾಗಿ 25 ಜನರು ಬರ್ತಾರೆ ಅಂತ. ಆಮೇಲೆ ಒಂದು ವಾರ ನನಗಾಗ್ಲಿಲ್ಲ, ಅದಕ್ಕೆ ನಾನು ಬೇರೆ ಯಾವುದೋ ಟ್ರೈನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ಇನ್ನೊಬ್ಬ ಟ್ರೈನರನ್ನು ಕರೆಸ್ಬಿಟ್ಟೆ. ಆ ಇನ್ನೊಬ್ಬರು ಟ್ರೈನರ್ ಕರೆಸಿದಾಗ 25 ನಂಬರು 30, 32, 35 ಆಗಕ್ಕೆ ಶುರು ಆಯ್ತು ಆ ದಿವಸ. ಆಮೇಲೆ ಅಂದೆ, ನಮ್ಗಿಂತ ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಕರೆಯೋಣ ಅಂತ ಅನಿಸ್ತು.
ದ್ವಾರಕಾನಾಥ್ ಅಂತ, ಈ ವಾಸ್ ಭಾರತೀಯ ಆಕ್ಸಾದಲ್ಲಿ ಲೈಫ್ ಇನ್ಶೂರೆನ್ಸ್ ಟ್ರೈನರ್ ಆಗಿದ್ರು. ಅವರು ICICI ಪ್ರೊಡೆನ್ಷಿಯಲ್ ನಲ್ಲಿ ಇದ್ದವರು. ಅವರಿಗೆ ಇನ್ನೊಂದ್ಸಲ ಕರೆದಾಗ ಯಾರೋ ಡೆವಲಪ್ಮೆಂಟ್ ಆಫೀಸರ್ ಗುಬ್ಬಿ ಅವರು ಅಂತ ಕಾಣಿಸುತ್ತೆ. ದ್ವಾರಕಾನಾಥ್ ಸರ್ ಸಖತ್ತಾಗಿ ಟ್ರೈನಿಂಗ್ ಮಾಡಿದ್ರು ಸರ್, ಅವ್ರ ನಂಬರ್ ಕೊಡಿ, ಅವರನ್ನು ನಾವು ನಮ್ಮ ಟೀಮಿಗೆ ಕರೆಸ್ಬಿಡ್ತೀವಿ ಅಂತಂದ್ರು. ಅವರು ಗುಬ್ಬಿಗೆ ಕರೆದ್ಬಿಟ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿಸ್ಬಿಟ್ರು. ಆವಾಗ ಅರ್ಥ ಆಯ್ತು, ನಮ್ಮನ್ನೇ ಪ್ರತಿ ದಿವಸ ನೋಡಿ ಅವ್ರಿಗೆ ಫಟೀಗ್ ಆಗ್ಬಿಡುತ್ತೆ, ಅದಕ್ಕಿಂತ ಇದೇ ವಿಷಯವನ್ನ ಬೇರೆಯವ್ರ ಬಾಯಲ್ಲಿ ಹೇಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶುರು ಆಗಿದ್ದು. ಅದು 100 ಕಾರ್ಯಕ್ರಮ ತನಕ ಆಯ್ತು. ಹಾಗೇನೆ ಈ ಸಲದ ಕಾರ್ಯಕ್ರಮದಲ್ಲಿ ಅದಕ್ಕೆ ಎಲ್ಲ ಹೊಸ ಮುಖಗಳಿಗೆ ಕರ್ಕೊಂಡ್ಬರ್ತಾ ಇದ್ದೀವಿ. ಅಂದಂಗೆ ಯು ಆರ್ ದ ಫಸ್ಟ್ ಪರ್ಸನ್ ಹೂ ಹ್ಯಾಸ್ ಟು ಕಮ್ ಟು ದಿಸ್ ಪ್ರೋಗ್ರಾಮ್ ಸೆಕೆಂಡ್ ಟೈಮ್ ಇನ್ ದಿಸ್ ಇವೆಂಟ್. ಕ್ಯಾನ್ ವಿ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್? ಬೈ ದ ವೇ, ಅಜಯ್ ಗುಪ್ತಾ ಸರ್ SBI ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2 ದಶಕಗಳಿಂದ ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಲ್ಲಿ 150ಕ್ಕಿಂತ ಹೆಚ್ಚು ಏಜೆಂಟ್ರಿಗೆ, 150ಕ್ಕಿಂತ ಈಗ ಇರೋರೇ 150 ಜನ ಇದ್ದಾರೆ, ಅಂದ್ರೆ ಅದಕ್ಕಿಂತ ಹೆಚ್ಚು ಜನಕ್ಕೆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಅವಕಾಶ ಮಾಡಿಕೊಟ್ಟು ಬಂದ ಮೇಲೆ ಅವರಿಗೆ ದಾರಿ ತೋರಿಸಿ, ಅಂದ್ರೆ ಪ್ರಾಡಕ್ಟ್ ನಾಲೆಜ್ ಕೊಡೋದಾಗ್ಲಿ, ಸೆಲ್ಲಿಂಗ್ ಸ್ಕಿಲ್ಸ್ ಕೊಡೋದಾಗ್ಲಿ, ಆಮೇಲೆ ಎಷ್ಟೋ ಜನಕ್ಕೆ ಯಾವುದು ಇನ್ಶೂರೆನ್ಸ್ ಸೆಲ್ಲಿಂಗ್ ಏನು ಅನ್ನುವಂಥದ್ದು ತಿಳಿಸ್ಕೊಟ್ಟದ್ದಾಗ್ಲಿ. ಹಾಗೆ ಅವ್ರ ಟೀಮಲ್ಲಿ ಸುಮಾರು ಜನ ಪ್ರೊಫೆಷನಲ್ಸ್ ಇದ್ದಾರೆ. ಅಷ್ಟೆಲ್ಲ ಪ್ರೊಫೆಷನಲ್ ಜನರಿಗೆ ಸರ್ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಿಂದಿನ ಸಲ ಅಜಯ್ ಗುಪ್ತಾ ಸರ್ ಬಂದು ಯೂಲಿಪ್ ಮಾರೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರು, ಎಲ್ಲರಿಗೂ ನೆನಪಿರಬಹುದು. ವೆರಿ ಗುಡ್, ವೆರಿ ಗುಡ್. ಸೊ ಹಾಗಾಗಿ ಇವತ್ತಿನ ದಿವಸ ಒಬ್ಜೆಕ್ಷನ್, ನಿಮ್ಗೆ ಯಾರಾದ್ರೂ ಕಸ್ಟಮರ್ ಹತ್ರ ಹೋದಾಗ ಒಬ್ಜೆಕ್ಷನ್ ಬರುತ್ತಾ? ಎಸ್, ನೋ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹೌದು. ಸೊ ರಾಜೇಶ್ ಪಡುಬಿದ್ರಿ ಅವರು ರೆಗ್ಯುಲರ್ ಬರ್ತಾರೆ. ಎಸ್ 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 ಓಕೆ. ಹಾಗಾದ್ರೆ ಏನೇನು ಒಬ್ಜೆಕ್ಷನ್ ಬರುತ್ತೆ ಬರೀರಿ ನೋಡೋಣ. ಏನೇನು ಒಬ್ಜೆಕ್ಷನ್ ಬರುತ್ತೆ ಬರೀರಿ. ನಮ್ಮ ಹತ್ರ ಆಲ್ರೆಡಿ ಇನ್ಶೂರೆನ್ಸ್ ಇದೆ, ಸಾಕಷ್ಟಿದೆ. ಕೆಲವ್ರು ಹೇಳ್ತಾರೆ ಬೇಕಾದ್ರೆ ಇನ್ಶೂರೆನ್ಸ್ ಮಾಡ್ತೀನಿ, ನಿನ್ನ ಹತ್ರ ಮಾಡಲ್ಲ ಹಂಗೂ ಹೇಳೋರು ಇದಾರ. ಬೇಕಾದ್ರೆ ಯಾರಿಗಾರು ಕೊಡ್ತೀನಿ, ನಿಮಗ್ ಕೊಡಲ್ಲ. ಎಲ್ಲರೂ ಟೈಪ್ ಮಾಡಿ ನಾಟ್ ನಾವು, ಇದು ತುಂಬಾ ಕಾಮನ್. ಏನ್ ಸರ್? ನಾಟ್ ನಾವು ಅಂತ ಗೋಪಿನಾಥ್ ಅವ್ರು ಹಾಕಿದ್ದಾರೆ. ಅಚ್ಚಾ ಓಕೆ, ಕಾಮನ್. ವೆರಿ ಗುಡ್, ವೆರಿ ಗುಡ್. ಇದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀರಾ? ರೆಕಾರ್ಡಿಂಗ್ ಇದೆ ಸರ್, 5 ನಿಮಿಷ ಅಷ್ಟೇ ಮಾಡಿದೆ ಅಲ್ವಾ, ಇವತ್ತು ಶುರು ಮಾಡಿದ್ದೆ ಲೇಟ್, ಅದಕ್ಕೆ ಓಕೆ ಓಕೆ. ರೆಕಾರ್ಡಿಂಗ್ ಇದೆ ಸರ್. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಏನೆಲ್ಲ ಒಬ್ಜೆಕ್ಷನ್ ಬರುತ್ತೆ ಬಿಡಿ. ಕಸ್ಟಮರ್ ಒಬ್ಜೆಕ್ಷನ್ ಮಾಡ್ತಾರೆ, ಸರಿ. ನಂದು ಇನ್ನೊಂದು ಪ್ರಶ್ನೆ, ನಮ್ಗೆ ನಮ್ಮ ಬ್ರಾಂಚ್ ಮ್ಯಾನೇಜರ್ ಕರೆದು ಅಥವಾ ಡೆವಲಪ್ಮೆಂಟ್ ಆಫೀಸರ್ ಕರೆದು ಹೇಳ್ತಾ ಇರ್ತಾನೆ, ಈ ತಿಂಗಳು ಅಟ್ಲೀಸ್ಟ್ 5 ಪಾಲಿಸಿ ಮಾಡಬೇಕು, ಹೇಳ್ತಾರಾ ಇಲ್ವಾ? ಹಲೋ ಡೆವಲಪ್ಮೆಂಟ್ ಆಫೀಸರು, ನಿಮ್ಮಿಂದ ಈ ವರ್ಷ ಈ ತಿಂಗಳು ಅಟ್ಲೀಸ್ಟ್ 2 ಲಕ್ಷ ಪ್ರೀಮಿಯಂ ಬರ್ಬೇಕ್ರಿ ಅಂತ ಹೇಳ್ತಾರಾ ಇಲ್ವಾ? ಅವರು ಹೇಳಿದ ತಕ್ಷಣ ನಮ್ಮಲ್ಲಿ ಎಷ್ಟು ಜನ ಹೌದು ಸರ್ ಅವ್ರು 2 ಲಕ್ಷ ಏನು ಸರ್ 3 ಲಕ್ಷ ಮಾಡ್ಬೇಕು ಅಂತಿದ್ದೀನಿ ಎಷ್ಟು ಜನ ಹೇಳ್ತಾರೆ? ಅಯ್ಯೋ 2 ಲಕ್ಷನ ಎಲ್ಲಿ ಸರ್ ಆಗತ್ತೆ ಅಂತ ಹೇಳೋರು ಎಷ್ಟು ಜನ? ಸಾರ್ 5 ಪಾಲಿಸಿ ಸಾರ್, ಮಾರ್ಕೆಟ್ ಗೊತ್ತಾ ಸರ್? ಎಷ್ಟು ಜನ ನೀವು ಜಸ್ಟಿಫೈ ಮಾಡ್ತೀರಿ ಅವ್ರು ಹೇಳಿ ಟಾರ್ಗೆಟ್ ಮಾಡಕ್ ಆಗಲ್ಲ ಅನ್ನೋದು? ಅದು ಸಹಿತ ಒಬ್ಜೆಕ್ಷನ್ ತಾನೆ. ಅಂದ್ರೆ ನಮ್ಮಲ್ಲಿರುವ ಕ್ಷಮತೆ, ಓಕೆ, ಸಾವು ಬೆನ್ನ ಹಿಂದೆ, ಓಕೆ LIC ಮಾಡಿದ್ರೆ ಸಾವು ಬೆನ್ನ ಹಿಂದೆ, ಓಕೆ, ಇಂಟ್ರೆಸ್ಟಿಂಗ್, ಅದಕ್ಕೆ ಮಾಡಲ್ಲ ಅವರು, ಇಂಟ್ರೆಸ್ಟಿಂಗ್, ಓಕೆ. ಇನ್ ಯಾರ್ಯಾರು ಏನೇನು ಹಾಕಿದ್ರಿ? ಓಕೆ, ನಿಮ್ಗೆ ನೀವೇ ಒಬ್ಜೆಕ್ಷನ್ ಮಾಡ್ತೀರಾ? ಯಾರೋ ಒಬ್ರನ್ನ, ಈಗ ನಿಮ್ ಡೆವಲಪ್ಮೆಂಟ್ ಆಫೀಸರು ಅಥವಾ ನಿಮ್ CLA ಇರ್ಬೋದು ಅಥವಾ ಬ್ರಾಂಚ್ ಮ್ಯಾನೇಜ್, ನೀವು ಈ ವರ್ಷ ಕ್ಲಬ್ ಮೆಂಬರ್ಶಿಪ್ ಮಾಡ್ಬೇಕ್ರಿ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದಾಗ ನಮ್ಮಲ್ಲೇ ಸೆಲ್ಫ್ ಒಬ್ಜೆಕ್ಷನ್ ಇರುತ್ತಾ? ಅದು ಯಾಕೆ ಆಗಲ್ಲ ಅಂತ ನಾವು ಜಸ್ಟಿಫೈ ಮಾಡ್ತೀವ? ಹೌದಲ್ವಾ? ಅಂದ್ರೆ ನಾವು ನಮ್ಮಲ್ಲೇ ಒಬ್ಜೆಕ್ಷನ್ ಮಾಡ್ಕೋತೀವಿ, ಅದು ಪರವಾಗಿಲ್ಲ. ಆದ್ರೆ ಕಸ್ಟಮರ್ ಒಬ್ಜೆಕ್ಷನ್ ಮಾಡಿದಾಗ ಆ ಒಬ್ಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡ್ಬೇಕು. ಇದೆಂತ ವ್ಯವಹಾರ ಸ್ವಾಮಿ? ಸರಿನಾ ನೀವು ಮಾಡೋದು? ಇನ್ಮೇಲೆ ಇವತ್ತಿನ ದಿವಸ ಆಕ್ಷೇಪಣೆಯೇ ಒಂದು ಅವಕಾಶ ಅನ್ನುವ ಈ ಕಾರ್ಯಕ್ರಮದ ಬಗ್ಗೆ, ಈ ಫೀಲ್ಡ್ ಅಲ್ಲಿ 2 ದಶಕಗಳಿಗಿಂತ ಹೆಚ್ಚು ಕೆಲಸ, ಒಟ್ಟಾರೆ ಎಷ್ಟು ಪಾಲಿಸಿ ಮಾಡಿರ್ಬೋದು ಸರ್ ನೀವು 25 ಇಷ್ಟು ವರ್ಷಗಳಲ್ಲಿ? ಒಟ್ಟಾರೆ 20,000ಕ್ಕಿಂತ ಹೆಚ್ಚು ಪಾಲಿಸಿ ಆಗಿದೆ. ಬಟ್ ಇದು ನಾವು ಅರ್ಬನ್ ಇರೋದ್ರಿಂದ ನಾವು ಸ್ವಲ್ಪ ಪ್ರೀಮಿಯಂ ಓರಿಯಂಟೇಶನ್ ಜಾಸ್ತಿ ಇರುತ್ತೆ. ಈ ವರ್ಷ 8 ಕೋಟಿ ದಾಟಿದೀವಿ. ನಮ್ದು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಪ್ರೀಮಿಯಂ ಕೌಂಟ್ ನಲ್ಲಾದ್ರೆ.
ವಂಡರ್ಫುಲ್ ಸರ್, ವಂಡರ್ಫುಲ್. ಕ್ಯಾನ್ ವಿ ಆಲ್ ಸೇ ಸಾರಿ, ವೆಲ್ಕಮ್ ಸರ್, ಕಂಗ್ರ್ಯಾಚುಲೇಷನ್ ಸರ್, ಅಜಯ್ ಸರ್ ಅಂತೇಳಿ ಟೈಪ್ ಮಾಡ್ಬೋದಾ? ಇದು ನಮ್ಮ ಒಂದು ರೀತಿಯಲ್ಲಿ ರೆಕಗ್ನಿಷನ್ ಮಾಡುವಂಥದ್ದು ಅಥವಾ ನಮ್ಮ ಗುರುತಿಸ್ಕೊಳ್ಳುವಂಥದ್ದು, ಸರಿನಾ? ದಯವಿಟ್ಟು ಹೇಳಿ ವೆಲ್ಕಮ್ ಅಜಯ್ ಸರ್ ಅಂತ ಹೇಳಿ. ಅಜಯ್ ಸರ್ ನಮ್ಮ ಡಿವಿಷನಲ್ ಆಫೀಸ್ ಮೇಲ್ಗಡೆ ಬ್ರಾಂಚ್, ಆ ಬ್ರಾಂಚ್ ಸರ್ ನನ್ಗೆ ಗೊತ್ತಿಲ್ಲ ಸರ್. ಇಂದಿರಾನಗರ್ ಶಾಖೆ. ಇಂದಿರಾನಗರ ಶಾಖೆ. ಓಕೆ, ವಂಡರ್ಫುಲ್ ವಂಡರ್ಫುಲ್. ಇಂದಿರಾನಗರ ಶಾಖೆ, ಕರೆಕ್ಟ್ ಕರೆಕ್ಟ್. ಸೊ ಇವತ್ತಿನ ದಿವಸ ಒಬ್ಜೆಕ್ಷನ್ ಯಾಕೆ ಬರುತ್ತೆ, ಒಬ್ಜೆಕ್ಷನ್ ಹೇಗೆ ಹ್ಯಾಂಡಲ್ ಮಾಡೋದು, ಒಬ್ಜೆಕ್ಷನ್ ನನಗೆ ಮಾತ್ರ ಬರುತ್ತಾ, ಬೇರೆಯವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಮಾಡುವ ರೀತಿ ಏನು, ದೃಷ್ಟಿಕೋನ ಏನು, ಇದು ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಅಜಯ್ ಸರ್ ಇವತ್ತು ಪ್ರೆಸೆಂಟೇಷನ್ ಮಾಡ್ತಾರೆ. ಇವತ್ತು ನಾನು ಪಾಡ್ಕಾಸ್ಟ್ ಮಾಡಲ್ವಂತೆ, ಅದಕ್ಕೆ ನಾನು ಏನೇನು ಪ್ರಶ್ನೆ ಕೇಳಬೇಕೋ ಕಳೆದ 6 ನಿಮಿಷದಲ್ಲಿ ನಾನು ಎಲ್ಲ ಪ್ರಶ್ನೆಗಳನ್ನು ಮುಗಿಸ್ಬಿಟ್ಟೆ. ಸರಿನಾ? ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೇನೆ, ಆಯ್ತಾ? ಇಲ್ಲ ಮುಂದಿನ ವಾರ ಅಭ್ಯಾಸ. ಈಗ ನನ್ನ ಮಗ ಹೇಳ್ತಾ ಇದ್ದ ಇವತ್ತು ಬೆಳಿಗ್ಗೆ, ಈ ಸ್ಯಾಟರ್ಡೆ ಸಂಡೇ ಬಂದ್ರೆ ಕಷ್ಟ ಅಂತ. ಯಾಕೆ ಅಂದ್ರೆ ಆ ವೀಕ್ ಫ್ರೈಡೆ ತನಕ ಕೆಲಸ ಮಾಡಿ ಮಾಡಿ ಒಂದು ರಿದಮ್ ಅಲ್ಲಿ ಇರ್ತೀವಿ. ಈ ಸ್ಯಾಟರ್ಡೆ ಸಂಡೇ ಬಂದ್ಕೊಳ್ಳಿ ಯಾಕಾದ್ರೂ ನಾಳೆ ಮಂಡೇ ಬರುತ್ತೋ ಅಂತ ಅನಿಸುತ್ತೆ. ಹಾಗಾಗಿ ಈ ರಿದಮ್ ತಪ್ಪೋಗತ್ತೆ ಅಂತ. ನಮ್ದು ಹಂಗೆ, ನಾವು ಪ್ರತಿ ವಾರ ಕ್ವಶನ್ ಕೇಳಿ ಕೇಳಿ ಈ ವಾರ ನಿಮ್ಮ ಪ್ರೆಸೆಂಟೇಷನ್ ಹೇಳ್ಬಿಟ್ರೆ ಮುಂದಿನ ವಾರ ಪ್ರಶ್ನೆ ಕೇಳಕ್ ಆಗದೆ ಹೋಗ್ಲಿ ಅಂತೇಳಿ ಎಲ್ಲ ಪ್ರಶ್ನೆ ಒಂದೇ ಸಲ ಕೇಳ್ಬಿಟ್ಟೆ. ಸೊ ಇವತ್ತಿನ ಪ್ರೆಸೆಂಟೇಷನ್ ಅನ್ನ ಅಜಯ್ ಸರ್ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ, ಓವರ್ ಟು ಯು ಸರ್. ಓಕೆ, ಥ್ಯಾಂಕ್ ಯು ಸತೀಶ್ ಪ್ರಭು ಅವರೇ. ನಿಮ್ಮ ಜೊತೆಲಿ ಎಷ್ಟು ವರ್ಷದಿಂದ ಜೊತೆಲಿ ಎಲ್ಲ ಕೆಲಸ ಮಾಡಿದೀವಿ. ಸೊ ಎಲ್ರಿಗೂ ವೆಲ್ಕಮ್. ನನ್ನ ಹೆಸರು ಅಜಯ್ ಗುಪ್ತಾ ಅಂತ. ನಾನು ಸೀನಿಯರ್ ಬಿಸ್ನೆಸ್ ಅಸೋಸಿಯೇಟ್, ಇಂದಿರಾನಗರ್ ಶಾಖೆ, ಬ್ಯಾಂಗ್ಳೂರು 2ನೇ ವಿಭಾಗ. ಸೊ ಇಲ್ಲಿ ನಾನು ಕೆಲಸ ಮಾಡೋದು. ಸೊ ನಾನು ಇವತ್ತಿನ ಟಾಪಿಕ್ ಬಂದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಅಂದ್ರೆ ಆಕ್ಷೇಪಣೆಯಿಂದ ಅವಕಾಶ ಅಂತ ಅಂದ್ಬಿಟ್ಟು ಇದು ಈ ಪರ್ಟಿಕ್ಯುಲರ್ ಟಾಪಿಕ್. ಸೊ ಇವಾಗ ತಾನೇ ಸತೀಶ್ ಸರ್ ಎಲ್ಲಾನು ನಿಮ್ಗೆ ಹೇಳಿದ್ರು ಹೆಂಗೆ ಅಬ್ಜೆಕ್ಷನ್ ಎಲ್ರಿಗೂ ಬರುತ್ತಾ ಇಲ್ವಾ ಅಂತ ಕೇಳಿದಾಗ ಎಲ್ರು ಎಸ್ 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 ಅಂತ ಹಾಕಿದ್ರು. ಅದಲ್ದೇನೆ ನನ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ವಾಯ್ಸ್ ಇಸ್ ಓಕೆ ಸರ್? ಎಸ್ ಸರ್, ಕ್ಲಿಯರ್ ಇದೆ. ಓಕೆ. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಹೆಂಗ್ ಮಾಡ್ಬೇಕು, ಏನಕ್ಕೆ ಅಬ್ಜೆಕ್ಷನ್ ಬರುತ್ತೆ, ಮತ್ತೆ ಅದ್ ಬರೋದನ್ನ ಹೆಂಗೆ ಪ್ರಿಯೆಂಪ್ಟ್ ಮಾಡ್ಬೇಕು, ಅಂದ್ರೆ ಅಬ್ಜೆಕ್ಷನ್ ಬರಕ್ ಮುಂಚೆ ನಾವು ಅದ್ರ ಬಗ್ಗೆ ಹೆಂಗೆ ನಾವು ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ಹಾಕ್ಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಮತ್ತೆ ಅಬ್ಜೆಕ್ಷನ್ ಅನ್ನೋದು ನಾವು ಒಂಥರ ವೆಲ್ಕಮ್ ಮಾಡ್ಬೇಕು, ಅಕ್ಸೆಪ್ಟೆನ್ಸ್ ಮಾಡಿದ್ರೇನೆ ಅದನ್ನ ಹೆಂಗೆ ಓವರ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ಬೋದು. ನಮ್ಮಲ್ಲೇನೆ ತುಂಬಾ ರೆಸಿಸ್ಟೆನ್ಸ್ ಇರುತ್ತೆ. ಅಬ್ಜೆಕ್ಷನ್ ಬಂದಿದ ತಕ್ಷಣ ಇವ್ನ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಶುರು ಆಗ್ಬಿಡುತ್ತೆ ಮನ್ಸಿನಲ್ಲಿ. ಸೊ ನಮ್ಮ ಮೈಂಡ್ ಸೆಟ್, ನಮ್ಮ ಮನಸ್ಥಿತಿ ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಏನು ಪ್ರೋಗ್ರೆಸಿವ್ ಆಗಿರ್ಬೇಕು, ಅಕ್ಸೆಪ್ಟೆನ್ಸ್ ಮೋಡ್ ನಲ್ಲಿ ಇರ್ಬೇಕು. ಆವಾಗ ನೀವು ಸೊಲ್ಯೂಷನ್ ಏನಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಕ್ ಶುರು ಮಾಡ್ತೀರಾ. ಸೊ ಇವಾಗ ಶುರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಸ್ಲೈಡ್ ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ ನಾನು ಸ್ಕ್ರೀನ್ ಶೇರ್ ಇಂದ? ಓಕೆ. ರೈಟ್. ಕಾಮನ್ ಅಬ್ಜೆಕ್ಷನ್ಸ್ ಫೇಸ್ಡ್ ಬೈ LIC ಅಡ್ವೈಸರ್ಸ್, ಅಂದ್ರೆ ನಮ್ಮ LIC ಪ್ರತಿನಿಧಿಗಳು ದಿನೇ ದಿನೇ ಫೇಸ್ ಮಾಡುವಂತ ಅಬ್ಜೆಕ್ಷನ್ಸ್ ಬಗ್ಗೆ ಫಸ್ಟ್ ಶುರು ಮಾಡಂತೆ. ಸೊ ಯಾತಕ್ಕೆ ಅಬ್ಜೆಕ್ಷನ್ ಬರುತ್ತೆ ನಾವು ಅದನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್. ಅಬ್ಜೆಕ್ಷನ್ ಬರುತ್ತೆ ಅಂತ ನಮ್ಗೆ ಗೊತ್ತು, ಯಾಕೆ ಬರುತ್ತೆ ಅಂತ ಅಂದ್ಬಿಟ್ಟು.
ಸೊ ಈ ತರ ರೀಸನ್ಸ್ ನಾನು ಕಾಮನ್ ಆಗಿ ನಾನು ಹಾಕಿ ಇದ್ ಮಾಡಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಇಂದ ಎಲ್ಲ ಬಂದಿರೋಂಥದ್ದು. ಲ್ಯಾಕ್ ಆಫ್ ಅವೇರ್ನೆಸ್ ಅಬೌಟ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಏನಕ್ಕೆ ಮಾಡ್ಬೇಕು ಅನ್ನೋದು ಗೊತ್ತೇ ಇರೋದಿಲ್ಲ ಎಷ್ಟೊಂದು ಜನಕ್ಕೆ. ಟ್ರಸ್ಟ್ ಇಶ್ಯೂಸ್ ಅಂದ್ರೆ ಹೋದ್ ಸತಿ ನಾನು ತಗೊಂಡು ಮಿಸ್ ಸೆಲ್ಲಿಂಗ್ ಆಗೋಯ್ತು, ರಾಂಗ್ ಸೆಲ್ಲಿಂಗ್ ಆಯ್ತು, ನನ್ಗಷ್ಟು ಪೊಟೆನ್ಶಿಯಲ್ ಇರ್ಲಿಲ್ಲ, ಹೈ ಪ್ರೀಮಿಯಂ ಇನ್ ಮಾರ್ಬಿಟ್ರು, ಇಲ್ಲ ನನ್ಗೆ 35 ವರ್ಷದ ಪಾಲಿಸಿ ಕೊಟ್ಬಿಟ್ರು, ನನ್ಗೆ ಉಪಯೋಗನೇ ಆಗೋದಿಲ್ಲ ಅದು. ಸೊ ಹೋದ್ ಸತಿ ಹಂಗಾದ್ರೆ ಈ ಸತಿನೂ ಏನೋ ಆಗ್ಬಹುದು ಅಂತ ಅಂದ್ಬಿಟ್ಟು ಒಂದು ಶೆಲ್ ಒಳಗೆ ಹೋಗ್ಬಿಡ್ತಾರೆ ಅವರು. ಏನೋ LIC ಅಡ್ವೈಸರ್ ಆರ್ ಇನ್ಶೂರೆನ್ಸ್ ಅಂತ ಅಂದ್ರೆ ಸಾಕು, ಬೇಡ ಅನ್ನೋ ತರ ಆಗೋಗುತ್ತೆ. ಪ್ರೈಸ್ ಸೆನ್ಸಿಟಿವಿಟಿ, ಅದನ್ನು ತುಂಬಾ ಜನ ಓವರ್ ಸೆಲ್ಲಿಂಗ್ ಆಗ್ಬಿಟ್ಟು ಅವ್ರಿಗೆ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ದೇನೆ ಸರೆಂಡರ್ ಮಾಡೋದು, ಪೇಡ್ ಅಪ್ ಮಾಡೋದು, ಆ ತರ ಎಲ್ಲ ಆಗಿರುತ್ತೆ. ಕನ್ಫ್ಯೂಷನ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಶೂರೆನ್ಸ್. ತುಂಬಾ ಜನ ಹೇಳ್ತಾರಲ್ಲ, ನಮ್ಮ ಬ್ಯಾಂಕ್ ನಲ್ಲಿ ಇನ್ನ ಜಾಸ್ತಿ ಬರುತ್ತಲ್ರಿ ಬಡ್ಡಿ, ನಮ್ ರೆಕರೆಂಟ್ ಡೆಪಾಸಿಟ್ ನಲ್ಲಿ ಇನ್ನ ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ಫ್ಲೂಯೆನ್ಸ್ ಫ್ರಮ್ ಪಿಯರ್ಸ್ ಅಂಡ್ ಆನ್ಲೈನ್ ಕಂಪ್ಯಾರಿಸನ್, ಇದು ಹೆಚ್ಚಾಗ್ತಾ ಇದೆ ಇವಾಗ. ಅಂದ್ರೆ ಮೊದ್ಲೆಲ್ಲ ಏನ್ ಮಾಡೋರು, ಅವ್ರ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ಗೋ ಯಾರ ಹತ್ರನೂ ಡಿಸ್ಕಸ್ ಮಾಡ್ಬಿಟ್ಟು ಇದ್ ಮಾಡೋರು. ಇವಾಗ ಏನ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ಗೆ ಏನು ಗೊತ್ತಿರೋದಿಲ್ಲ, ಅವರು ಇವ್ರಿಗೆ ಜ್ಞಾನ ಕೊಡೋ ತರ ಬರ್ತಾರೆ. ಅದಾದ್ಮೇಲೆ ಆನ್ಲೈನ್ ಕಂಪ್ಯಾರಿಸನ್, ಚಾಟ್ GPT, ಏನು ಗೂಗಲ್ ಮಾಡೋದು ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ತುಂಬಾ ಏನೋ ನೆಗೆಟಿವ್ ನ್ಯೂಸ್ ಇಲ್ಲ, ಏನೋ ಕಾಂಟ್ರಡಿಕ್ಟರಿ ಇನ್ಫಾರ್ಮೇಶನ್ ಎಲ್ಲ ಇದ್ಬಿಡುತ್ತೆ. ಸೊ ಹಂಗಾಗಿ ಅವ್ರೇನು ಇನ್ಫಾರ್ಮೇಶನ್ ಇದು ಸೊಲ್ಯೂಷನ್ಗೆ ಬರೋದಕ್ಕೆ ಸಾಧ್ಯತೆ ಆಗೋದಿಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇನ್ಫಾರ್ಮೇಶನ್ ಓವರ್ಲೋಡ್. ಇಲ್ಲಿ ಸಿಟಿನಲ್ಲೆಲ್ಲ ತುಂಬಾ ಆಗ್ತಾ ಇರೋದು ಅನಾಲಿಸಿಸ್ ಪ್ಯಾರಾಲಿಸಿಸ್. ತುಂಬಾ ಅನಲೈಸ್ ಮಾಡೋನು ಡೆಫಿನೆಟ್ ಆಗಿ ಡೆಸಿಷನ್ ತಗೊಳಕ್ ಆಗೋದೇ ಇಲ್ಲ. ಸೊ ನಾವು ಯಾವುದೇ ವಸ್ತು ತಗೊಳ್ಳುವಾಗ ಇಂಟೆಲೆಕ್ಚುಲಿ ಅಂದ್ರೆ ತುಂಬಾ ಅನಲೈಸ್ ಮಾಡ್ತಾ ಇದ್ರೆ ಡೆಸಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂತ ವ್ಯಕ್ತಿಗಳೇನಾದ್ರು ಬಂದ್ರೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು, ನೀನ್ ಮಾಡ್ಕೋಪ್ಪ, ನಿನ್ಗೆ ಏನ್ ಬೇಕೋ ರಿಸರ್ಚ್ ಮಾಡ್ಕೋ, ನನ್ಗೆ ಏನ್ ಡೌಟ್ಸ್ ಬರುತ್ತೋ ನನ್ ಕೇಳು, ನಾನೆಲ್ಲ ಹೇಳ್ತೀನಿ ಅಂತ. ಸೊ ಗಿವ್ ದಮ್ ಸಮ್ ಟೈಮ್ ಅಂಡ್ ಲೆಟ್ ದಮ್ ಅನಲೈಸ್. ಅವ್ರಗಳ ಹತ್ರ ಜಾಸ್ತಿ ಟೈಮ್ ಕೊಟ್ರು ಪ್ರಯೋಜನ ಆಗದೆ ಇರ್ಬೋದು, ಯಾಕಂದ್ರೆ ಕನ್ವರ್ಷನ್ ರೇಷಿಯೋ ಕಮ್ಮಿ ಇರುತ್ತೆ. ದೆನ್ ಲಾಸ್ಟ್ ಬಂದು ಪರ್ಸನಲ್ ಟ್ರಸ್ಟ್, ಪ್ರೊಫೆಷನಲ್ ಟ್ರಸ್ಟ್. ಇದು ತುಂಬಾ ಜಾಸ್ತಿ ಆಗ್ತದೆ ಇವಾಗ. ಪರ್ಸನಲ್ ಟ್ರಸ್ಟ್ ಅಂತ ಅಂದ್ರೆ ಅವ್ರನ್ನ ನಾವು ಎಷ್ಟರವರೆಗೂ ನಂಬಹುದು, ಯಾಕೆಂದ್ರೆ ಇದು ಫೈನಾನ್ಷಿಯಲ್ ಡೀಲಿಂಗು. ನನ್ ದುಡ್ಡು ಏನು ಮೋಸ ಮಾಡೋದಿಲ್ವಾ, ಹೋದ್ ಸತಿ ನನ್ ದುಡ್ಡು ತಗೊಂಡೋಗಿ ಏಜೆಂಟು ಕಟ್ಲೇ ಇಲ್ಲ ಪ್ರೀಮಿಯಮು, ಈ ತರ ಏನೇನೋ ಇದು ಬರುತ್ತೆ. ಸೊ ಅದಕ್ಕೆ ಪರ್ಸನಲ್ ಟ್ರಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರೊಫೆಷನಲ್ ಟ್ರಸ್ಟ್ ಅಂದ್ರೆ ಇವನ್ಗೆ ಫುಲ್ ನಾಲೆಡ್ಜ್ ಇದೆಯಾ, ಇನ್ಶೂರೆನ್ಸ್ ಪ್ರಾಡಕ್ಟ್ ಏನ್ ಮಾಡ್ತಾ ಇದ್ದಾನೆ ಅದನ್ ಬಗ್ಗೆ. ಆಮೇಲೆ ನನಗೆ ಅಪ್ರಾಪ್ರಿಯೇಟ್ ಪ್ರಾಡಕ್ಟ್, ನೀಡ್ ಅನಾಲಿಸಿಸ್ ಮಾಡ್ಬಿಟ್ಟು ನನ್ಗೆ ಅಪ್ರಾಪ್ರಿಯೇಟ್ ಪ್ರಾಡಕ್ಟ್ ಕೊಡ್ತಾನ. ಮೊದಲು ತರ ಟ್ರಾನ್ಸಾಕ್ಷನ್ ಬೇಸ್ಡ್ ಸೆಲ್ಲಿಂಗ್ ಆಗ್ತಾ ಇಲ್ಲ. ಜನಕ್ಕೆ ನಿಮ್ ಬಗ್ಗೆ ನಂಬಿಕೆ ಬೇಕು, ಆಮೇಲೆ ನಿಮ್ಮಲ್ಲಿ ಒಂದು ಪ್ರೊಫೆಷನಲ್ ಕಾಂಪಿಟೆನ್ಸಿ ಇದೆ ಅಂತ ನಂಬಿಕೆ ಬೇಕು. ಈ ನಂಬಿಕೆ ಬರ್ಬೇಕಂದ್ರೆ ನಿಮಗ್ ನೀವು ಏನು ನೀವು ಬೆಳಿಬೇಕಿದ್ರಲ್ಲಿ ಪ್ರೊಫೆಷನ್ ಅಲ್ಲಿ, ಅಂದ್ರೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಜಾಸ್ತಿ ಮಾಡ್ಕೊಬೇಕು. ಇವಾಗ ಈ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ರಿಗೂ ಎಲ್ಲ ಗೊತ್ತು ಅನ್ನೋ ತರ ಆಗೋಗುತ್ತೆ. ಬಟ್ ನಾವ್ ಇದೇ ಪ್ರೊಫೆಷನಲ್ ಇರೋದ್ರಿಂದ ನಮ್ಗೆ ಡೇ ಟು ಡೇ ಏನೇನ್ ನಡೀತಾ ಇದೆ, ಯಾವ ತರ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಕಂಟಿನ್ಯೂಸ್ ಎಜುಕೇಶನ್ ಪ್ರೋಗ್ರಾಮ್, ಸೊ ಈ ತರ ಎಲ್ಲ ಟ್ರೈನಿಂಗ್ ನೀವು ಅಟೆಂಡ್ ಮಾಡಿ ನಿಮ್ಮ ಪ್ರೊಫೆಷನಲ್ ಟ್ರಸ್ಟ್ ನ ಇಂಪ್ರೂವ್ ಮಾಡ್ಕೊಂತೀರಾ. ಇವಾಗ ನಮ್ಮ ಪ್ರತಿನಿಧಿಗಳು ನಮ್ಮ ಟೀಮ್ ನಲ್ಲೂ ಒಂದಷ್ಟು ಸತಿ ಹೇಳ್ತಾರೆ, ಟೀಮ್ ಮೀಟಿಂಗ್ ಇಟ್ರೆ, ಸರ್ ಇವತ್ತೊಂದು ಇದು ಕ್ಲೈಂಟ್ ಮೀಟಿಂಗ್ ಇದೆ ಸರ್ ಅಂತ. ನಾನು ಹೇಳೋದಿಷ್ಟೇನೆ, ಕಸ್ಟಮರ್ ಕನ್ವಿನ್ಸ್ ಮಾಡಿ, ನನ್ಗೆ ಇಲ್ಲಿ ಕಲಿಯೋದೇನೋ ವಿಷಯ ಇದೆ, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ, ಅದ್ ಮುಗಿಸ್ಕೊಂಡ್ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಬಿಟ್ಟು. ಯಾವ ಕಸ್ಟಮರ್ನು ಇಲ್ಲ ನೀನು ಕಲಿಯೋದಕ್ಕೆ ಹೋಗ್ಬೇಡ ನನ್ನ ಹತ್ರ ಬಾ ಅಂತ ಅಂದ್ಬಿಟ್ಟು ಯಾರು ಹೇಳೋದಿಲ್ಲ. ಸೊ ಇದು ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ನಿಮ್ಮ ಏನೋ ಪ್ರೊಫೆಷನಲಿಸಮು, ನೀವು ಕಲಿಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದ್ರಿಂದ. ಸೊ ಲ್ಯಾಕ್ ಆಫ್ ಅವೇರ್ನೆಸ್, ಇದು ದ ವೈ ಪ್ರಾಸ್ಪೆಕ್ಟ್ಸ್ ರೇಸ್ ಅಬ್ಜೆಕ್ಷನ್ ಅನ್ನೋದಕ್ಕೆ ಇದೆಲ್ಲ ಕಾರಣಗಳಿರುತ್ತೆ. ಇದು ಬಿಟ್ಟು ಬೇರೆ ಕಾರಣಗಳು ಇರ್ಬೋದು, ಬಟ್ ಇದು ಮೇನ್ ಕಾರಣ ಅಂತ ನಾನು ಇರೋ ಬೆಂಗಳೂರು ಮಾರ್ಕೆಟ್ ನಲ್ಲಿ ಇದು ತುಂಬಾ ಪ್ರಾಮಿನೆಂಟ್ ಆಗೇ ಬರುತ್ತೆ.
ಸೊ LIC ರಿಟರ್ನ್ಸ್ ಆರ್ ಲೋ. ಇದು ತುಂಬಾ ಜನ ಹೇಳ್ತಾರಲ್ವಾ, ನೀವು ಬರ್ದಿದ್ರಿ ಇದರಲ್ಲಿ ಚಾಟ್ ನಲ್ಲಿ. ಸೊ ಇದು ಕಸ್ಟಮರ್ ಕನ್ಸರ್ನ್, ರಿಟರ್ನ್ಸ್ ಲೋವರ್ ದೆನ್ ಮ್ಯೂಚುವಲ್ ಫಂಡ್ FDs ಅಂತ ಕಂಪ್ಯಾರಿಸನ್ ಮಾಡ್ಕೊಂತಾರೆ. ಇವಾಗ ಯಾವುದೇ ಪ್ರಾಡಕ್ಟ್ ನಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ SLR ಅಂತ ಅಂತೀವಿ, ಅಂದ್ರೆ ಸೇಫ್ಟಿ, ಲಿಕ್ವಿಡಿಟಿ, ಆಮೇಲೆ ರಿಟರ್ನ್ ಆರ್ ಈಲ್ಡ್. SLR ಒಂದು ಟ್ರಯಾಂಗಲ್ ಮಾಡ್ಕೊಂಡ್ರೆ ಸೇಫ್ಟಿ, ಲಿಕ್ವಿಡಿಟಿ ಮತ್ತೆ ರಿಟರ್ನ್ಸ್, ಇದ್ ಮೂರನ್ನು ನಾವು ಕಂಪೇರ್ ಮಾಡಬೇಕು. ಅದಾದ್ಮೇಲೆ ರಿಟರ್ನ್ಸ್ ಬರೋ ಟೈಮ್ ನಲ್ಲಿ ಎಷ್ಟು ಟ್ಯಾಕ್ಸ್ ಹಿಡಿತಾರೆ, ಟ್ಯಾಕ್ಸ್ ಹಿಡಿತಾರ ಇಲ್ಲ ಟ್ಯಾಕ್ಸ್ ಹಿಡಿದೇ ಕೊಡ್ತಾರ, ಟ್ಯಾಕ್ಸ್ ಹಿಡಿದ್ರೆ ಎಷ್ಟು ಟ್ಯಾಕ್ಸ್, ಅಂದ್ರೆ ನನ್ನ ಜಾಬ್ನಲ್ಲಿ ಎಷ್ಟು ದುಡ್ಡು ಉಳಿಯುತ್ತೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂದ ನನಗೆ ವಾಪಸ್ ಬರುವಾಗ. ಸೊ ಈ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ನ ತುಂಬಾ ಹೈಲೈಟ್ ಮಾಡಿ ನೀವು ನೋಡ್ಬೇಕು. ಇವಾಗ ಸೇಫ್ಟಿ, ಇವಾಗ ನಾನು ಒಂದೇ ಪ್ರಶ್ನೆ ಕೇಳೋದು ಹಿಂಗೆಲ್ಲ ಮಾತಾಡಿದಾಗ, ಸರ್ ನೀವು ಫಿಕ್ಸೆಡ್ ಡೆಪಾಸಿಟ್ ಮಾಡಬೇಕು ಅಂದ್ರೆ ಕೆಲವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋಗಿ ಮಾಡ್ತಾರೆ, ಕೆಲವರು ಗುರು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಹೋಗಿ ಮಾಡ್ತಾರೆ. ಗುರು ರಾಘವೇಂದ್ರ ಕೋಆಪರೇಟಿವ್ ಹೋದವರು 2% ಜಾಸ್ತಿ ಬಡ್ಡಿ ಬರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಹೋಗ್ಬಿಟ್ಟು ಅಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರು. ಬಟ್ ಇವತ್ತಿನ ದಿನ ಏನಾಗಿದೆ ನೋಡಿ, SBI ನಲ್ಲಿ ಇನ್ವೆಸ್ಟ್ ಮಾಡಿರೋರು, ಇದು ಫಿಕ್ಸೆಡ್ ಡೆಪಾಸಿಟ್ ಮಾಡಿರೋರ್ದು ಅವ್ರ ದುಡ್ಡು ಇವತ್ತಿಗೂ ಸೇಫ್ ಆಗಿದೆ. ಆದ್ರೆ ಎಷ್ಟೊಂದು ಕೋಆಪರೇಟಿವ್ ಬ್ಯಾಂಕ್ಸ್ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ. ಆ ದುಡ್ಡು ಎಷ್ಟರವರೆಗೂ ವಾಪಸ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಯಾರಿಗೂ ಸರಿಯಾಗಿ ಕ್ಲಾರಿಟಿ ಬರ್ತಾ ಇಲ್ಲ. ಸೊ ಸೇಫ್ಟಿ ನೀವು ಕಂಪೇರ್ ಮಾಡೋವಾಗ ಎಲ್ಲಾ ಪ್ರಾಡಕ್ಟ್ಸ್ ಸೇಮ್ ಲೆವೆಲ್ ಆಫ್ ಸೇಫ್ಟಿ ಇದೆಯಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ನೆಕ್ಸ್ಟ್ ಲಿಕ್ವಿಡಿಟಿ. ಇವಾಗ ನೀವೇನಾದ್ರೂ RBI ಇಂದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಾದ್ರೂ ನಾಳೆ ದಿನ ಅನೌನ್ಸ್ ಮಾಡಿದ್ರೆ 9% ಬಡ್ಡಿ ಕೊಡ್ತೀವಿ ಅಂತ ಬಿಟ್ಟು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗಿಂತ ಹೈಯೆಸ್ಟ್ ಸೇಫ್ಟಿ ಇರುವಂತದ್ದು ಯಾವ ಇದು ಇನ್ಸ್ಟಿಟ್ಯೂಷನ್ ಇಲ್ಲ. ಆದ್ರೆ ನೀವು ಏನ್ ಇನ್ವೆಸ್ಟ್ ಮಾಡ್ತಿರೋ ಅದನ್ನ 40 ವರ್ಷ ನಂತರ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ? ಯಾಕಂದ್ರೆ ಮಧ್ಯದಲ್ಲಿ ಲಿಕ್ವಿಡಿಟಿ ಏನಿಲ್ಲ, ಅಂದ್ರೆ ನನ್ನ ದುಡ್ಡನ್ನ ನಾನು ಆಕ್ಸೆಸ್ ಮಾಡಕ್ ಆಗುತ್ತಾ ಅಂತ ಅಂದ್ಬಿಟ್ಟು ಆ ಪ್ರಶ್ನೆ ನಾವು ಕೇಳ್ಕೊಬೇಕು. ಫೈನಲ್ ಆಗಿ ರಿಟರ್ನ್ಸ್, ವಾಟ್ ಈಸ್ ದ IRR, ಇದೆಲ್ಲ ಇವಾಗ ಕಂಪ್ಯಾರಿಸನ್ ಮಾಡ್ತಾರಲ್ಲ. ಸೊ ಈ ಮ್ಯೂಚುವಲ್ ಫಂಡ್ಸ್ ನಲ್ಲಾಗ್ಲಿ ಈಕ್ವಿಟಿನಲ್ಲಾಗ್ಲಿ ಇಟ್ ಈಸ್ ನಾಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಯಾಕೆಂದ್ರೆ ಕಾಂಪೌಂಡಿಂಗ್ ಆಗೋದಿಲ್ಲ ಎವ್ರಿ ಇಯರ್. ಒಂದು ವರ್ಷ ಸಡನ್ ಆಗಿ 30% ಗ್ರೋತ್ ತೋರಿಸ್ಬೋದು, ಇನ್ನೊಂದು ವರ್ಷ 0 ಗ್ರೋತ್ ಇರ್ಬೋದು, ಇಲ್ಲ -10%, -15%. ಇವತ್ತಿನ ದಿನ ಒಂದು ವರ್ಷ ಹಿಂದೆ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ನಲ್ಲಿ, ಮ್ಯೂಚುವಲ್ ಫಂಡ್ ನಲ್ಲಿ ಹಾಕಿದ್ರೆ ಡೆಫಿನೆಟ್ ಆಗಿ ಅವ್ರದ್ದು ಮೈನಸ್ ನಲ್ಲಿ ಇರುತ್ತೆ. ಸೊ ನೀವು ಕಂಪ್ಯಾರಿಸನ್ ಮಾಡುವಾಗ ಎವ್ರಿ ಇಯರ್ ಗ್ರೋತ್ ಆಗುವಂತ ಪ್ರಾಡಕ್ಟ್ ಜೊತೆಲಿ ಕಂಪ್ಯಾರಿಸನ್ ಮಾಡಬೇಕು. ಸೊ ಇದು ಇಟ್ಸ್ ಅಬೌಟ್ ದ ರಿಟರ್ನ್ ಆರ್ ಈಲ್ಡ್ ಆಫ್ ದ ಪಾಲಿಸಿ. ಇದು ಅಲ್ದೇನೆ ಮೆಚ್ಯೂರಿಟಿ ತಗೊಳ್ಳೋವಾಗ ಫುಲ್ ಹಣ ನಮ್ದೇನಾ ಇಲ್ಲ ಸರ್ಕಾರ ಸ್ವಲ್ಪ ದುಡ್ಡು ತಗೊಂಡ್ಬಿಡುತ್ತಾ? ಇವಾಗ ಅದನ್ನ ನೀವು ನೋಡುವಾಗ ಮ್ಯೂಚುವಲ್ ಫಂಡ್ ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ 12.5 ಪ್ಲಸ್ ಸೆಸ್ ಎಲ್ಲ ಸೇರಿಸಿ 13.5 14% ಟ್ಯಾಕ್ಸ್ ಆಗತ್ತೆ. ಸೊ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಏನು ಅಂತ ಅಂದ್ಬಿಟ್ಟು ನೀವು ಕೇಳ್ಬೇಕು. ಯಾಕಂದ್ರೆ ಮ್ಯೂಚುವಲ್ ಫಂಡ್ ನಲ್ಲಿ ಬಂದಿರೋ ಎಲ್ಲಾ ದುಡ್ಡು ಅವ್ರದ್ದಲ್ಲ. 13ರಿಂದ 14% ಗೌರ್ಮೆಂಟ್ ಕೊಡ್ಲೇಬೇಕು. ಅದು ಇವತ್ತಿನ ದಿನ ಇರುವಂತ ಟ್ಯಾಕ್ಸೇಷನ್. ಅಂಡ್ ಈ ಮ್ಯೂಚುವಲ್ ಫಂಡ್ ನೀವು ಟ್ಯಾಕ್ಸ್ ಕಟ್ಟೋದು ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಇನ್ಕಮ್ 12 ಲಕ್ಷದೊಳಗೆ ಇದ್ರೂನು ಮ್ಯೂಚುವಲ್ ಫಂಡ್ ನಿಂದ ಬಂದಿರೋ ರಿಟರ್ನ್ಸ್ಗೆ 13% ಟ್ಯಾಕ್ಸ್ ನೀವು ಕಟ್ಟಲೇಬೇಕು. ಸೊ ಅದು ಇವತ್ತಿನ ದಿನ ಇರೋ ರೂಲು. ಅಂಡ್ ಈ 13% ಮೊದಲು 0 ಇತ್ತು, ಇವಾಗ 13% ಮಾಡಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ 18, 20 ಇಲ್ಲ 30% ಆಗೋದು ಸಾಧ್ಯತೆಗಳು ತುಂಬಾ ಇದೆ. ಯಾಕಂದ್ರೆ ಎಲ್ಲಾ ದೇಶಗಳಲ್ಲಿ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇದು ಈಕ್ವಿಟಿಗೆ ಇಷ್ಟು ಕಮ್ಮಿ ಟ್ಯಾಕ್ಸೇಷನ್ ಇರೋದು. ಸೊ ಇಲ್ಲಿ LIC ಬಂದಾಗ ಪ್ರೊಟೆಕ್ಷನ್ ಪ್ಲಸ್ ಗ್ಯಾರಂಟಿಡ್ ಬೆನಿಫಿಟ್ಸ್. ಇವಾಗ ಪ್ರೊಟೆಕ್ಷನ್ಗೂ ಒಂದು ಕಾಸ್ಟ್ ಇರುತ್ತಲ್ಲ, ನೀವು ಒಂದು 0.5%, 1% ರಿಸ್ಕ್ ಕವರೇಜ್ಗೆ ಅಂತಾನು ನೀವು ಇದು ಮಾಡ್ಬೋದು. ಮೊದಲು ಈ ಡೇಟಾಕಾಮ್ ಸಾಫ್ಟ್ವೇರ್ ನಲ್ಲೆಲ್ಲ ಬರೋದು
ಕಾಸ್ಟ್ ಆಫ್ ಇನ್ಶೂರೆನ್ಸ್ ಕವರೇಜ್ ನ ಸೆಪರೇಟ್ ಮಾಡ್ಬಿಟ್ಟು ಎಷ್ಟು ಬೆನಿಫಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ಕಂಪೇರ್ ಮಾಡಿ ತೋರಿಸೋರು. ಅದಲ್ದೇನೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್. ಇವಾಗ ಯಾವ್ದಾದ್ರು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಕ್ರಿಪ್ಟೋನಲ್ಲೆಲ್ಲ ಹಾಕಿದ್ರೆ ರಿಸ್ಕ್ ತುಂಬಾ ಹೈ ಇರುತ್ತೆ. ಸೊ ಅದಕ್ಕೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ರಿಸ್ಕ್ ತಗೊಂಡು ಎಷ್ಟು ರಿಟರ್ನ್ಸ್ ಜನರೇಟ್ ಮಾಡ್ತಾರೆ ಅಂತ. ಸೊ ಇಲ್ಲಿ LIC ನಲ್ಲಿ ಬಂದಾಗ ನೀವು SLR ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ನೀವು ಇದನ್ನ ತೋರಿಸ್ಕೊಡ್ಬೇಕು. ಮತ್ತೆ ಟ್ಯಾಕ್ಸ್ ಫ್ರೀ ಮೆಚುರಿಟಿ ಅನ್ನೋದನ್ನ, ಇವಾಗ ಇಂಡಿಯಾನಲ್ಲಿ ಎರಡೇ ಪ್ರಾಡಕ್ಟ್ ನಲ್ಲಿ ಟ್ಯಾಕ್ಸ್ ಫ್ರೀ ಇರೋದು. ಒಂದು ಲೈಫ್ ಇನ್ಶೂರೆನ್ಸ್ ಮೆಚುರಿಟಿ, ಎರಡನೇದು ಪ್ರಾವಿಡೆಂಟ್ ಫಂಡ್. ಇದೆರಡು ಬಿಟ್ರೆ ಇನ್ನೆಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರು ಟ್ಯಾಕ್ಸಬಲ್ ಆಗತ್ತೆ. ಸೊ ದಿಸ್ ಇಸ್ ಆಸ್ ಪರ್ ದ ಪ್ರಿವೇಲಿಂಗ್ ಟ್ಯಾಕ್ಸ್ ಲಾ. ಅದು ಸೆಕ್ಷನ್ 1010D ಅಂತ ಹೈಲೈಟ್ ಆಗಿ ಬಂದಿದೆ. ಇವಾಗ ಸ್ವಲ್ಪ ಜನ ಹೇಳ್ಬೋದು ಪೋಸ್ಟ್ ಆಫೀಸ್ ನಲ್ಲಿ ಇದು ಇವ್ರದ್ದು ಇದೆಯಲ್ಲ, ಮಕ್ಕಳಿಗೆ ಹಾಕೋದಿಕ್ಕೆ ಪ್ಲಾನ್ ಸುಕನ್ಯಾ ಸಮೃದ್ಧಿ ಅಂತ SSY ಅಂತ ಇದು ಸೇಲ್ ಮಾಡ್ತಾರೆ. ಸೊ ಅದನ್ನು ಟ್ಯಾಕ್ಸ್ ಫ್ರೀ ಅಂತ ಹೇಳ್ತಾರಲ್ಲ ಸರ್ ಅಂತ. ಅದು ಟ್ಯಾಕ್ಸ್ ಫ್ರೀ ಅಂಡರ್ ವಿಚ್ ಸೆಕ್ಷನ್ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ರೂ ಹೇಳ್ತಾರೆ ಅದು ಟ್ಯಾಕ್ಸ್ ಫ್ರೀ ಅಂತ ಬಿಟ್ಟು. ವೆರಾಸ್ ಇನ್ಶೂರೆನ್ಸ್ ಮೆಚುರಿಟಿ 100% ಟ್ಯಾಕ್ಸ್ ಫ್ರೀ ಅಂಡರ್ ಸೆಕ್ಷನ್ 1010D. ಒಂದು ಪ್ಯಾನ್ ನಲ್ಲಿ 5 ಲಕ್ಷದವರೆಗೂ ಪ್ರತಿ ವರ್ಷ ಯಾರ್ಯಾರು ಹಾಕ್ತಾರೋ ಅಪ್ ಟು 5 lakh, 5 ಲಕ್ಷಕ್ಕಿಂತ ಜಾಸ್ತಿ ಹಾಕಿದ್ರೆ ಅಗೇನ್ ಟ್ಯಾಕ್ಸಬಲ್ ಆಗುತ್ತೆ. ಆಮೇಲೆ 10 times ಕವರೇಜ್ ಮಿನಿಮಮ್ ಇರಬೇಕು ಅಂತ ಇದೆ. ಸೊ ಇದೆರಡು ಕಂಡೀಷನ್ ಮೀಟ್ ಆದ್ರೆ ಡೆಫಿನೆಟ್ಲಿ ಮೆಚುರಿಟಿ ಬಂದಿರೋದು LIC ಇಂದ ಟ್ಯಾಕ್ಸ್ ಫ್ರೀ ಆಗುತ್ತೆ. ಸೊ ಇದು ತುಂಬಾ ಕಾಮನ್ ಆಗಿ ಹೇಳ್ತಾರಲ್ಲ, ಐ ಆಲ್ರೆಡಿ ಹ್ಯಾವ್ ಇನ್ಶೂರೆನ್ಸ್. ಇಲ್ಲಿ ಕಸ್ಟಮರ್ಗೆ ಒಂದು ಪಾಲಿಸಿ ಇರ್ಬೋದು, 2 ಪಾಲಿಸಿ ಇರ್ಬೋದು, ಸಣ್ಣ ಪಾಲಿಸಿ ಇರ್ಬೋದು. ಸೊ ಅವನು ಹೇಳೋದು ನನ್ನ ಹತ್ರ ತುಂಬಾ ಪಾಲಿಸೀಸ್ ಇದೆ ಸರ್ ಅಂತ ಅಂತಾರೆ. ಐ ಆಮ್ ನನಗೆ ಒಳ್ಳೆ ಕವರೇಜ್ ಇದೆ ಅಂತ ಮಾಡ್ತಾರೆ. ಸೊ ಇದು ಹಿಂಗ್ ಹೇಳಿದ ತಕ್ಷಣ ನೀವು ಅವನ್ನ ಅಪ್ರಿಶಿಯೇಟ್ ಮಾಡಬೇಕು. ವಾವ್, ನಿಮ್ಗೆ ಎಷ್ಟು ಅವೇರ್ನೆಸ್ ಇದೆ ಇನ್ಶೂರೆನ್ಸ್ ಬಗ್ಗೆ, ನೀವು ಆಲ್ರೆಡಿ ಎಷ್ಟೊಂದು ಪಾಲಿಸೀಸ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮ್ಗೆ ಒಂದು ಕಾಂಪ್ಲಿಮೆಂಟರಿ ಪಾಲಿಸಿ ಆಡಿಟ್ ಮಾಡ್ತೀನಿ. ಈ ಆಡಿಟ್ ಇಂದ ನಿಮ್ಗೆ ನಿಮ್ ಪಾಲಿಸಿ ಕ್ಲೇಮ್ ರೆಡಿ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಅವ್ರಿಗೆ ಹೇಳ್ಬೇಕು. ಸೊ ನಿಮ್ಮ ಪಾಲಿಸಿ ನಂಬರ್ಸ್ ನನಗೆ ಕೊಡಿ ಸರ್, ನಾನು ಆಫೀಸ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀನಿ, ಇದೇನೇನ್ ಚೆಕ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. So, would you want me to check whether your existing policy, LIC policy is claim ready? ಅಂದ್ರೆ ಏನು ಅಂತ ಕೇಳ್ತಾರೆ ನೆಕ್ಸ್ಟ್. ಅಂದ್ರೆ ಡೆತ್ ಕ್ಲೇಮು ಇಲ್ಲ ಮೆಚುರಿಟಿ ಕ್ಲೇಮ್ ಆದಾಗ ನಿಮಗ್ ದುಡ್ಡು ನಿಮಗ್ ಬರುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಅಂತ. ಸೊ ಆವಾಗ ಯಾರಾದ್ರೂ ಫ್ರೀ ಸರ್ವಿಸ್ ಕೊಡ್ತಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಅವನ್ಗೆ ಅನ್ಸುತ್ತೆ ಪರ ಇಲ್ಲ ಕೊಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಯಾರು ಹಂಗೆ ಫ್ರೀ ಸರ್ವಿಸ್ ಕೊಡ್ತೀನಿ ಅಂತ ಆಫರ್ ಮಾಡ್ಕೊಂಡ್ ಬಂದಿರಲ್ಲ. ಬಟ್ ಅವ್ರಿಗೆ ಫಸ್ಟ್ ಅವ್ರಿಗೆ ಶಬಾಷ್ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಹತ್ರ ಇರೋ ಪಾಲಿಸಿ ನಂಬರ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವೇನೇನ್ ಚೆಕ್ ಮಾಡ್ತೀವಿ ಅನ್ನೋದು ಇದೆ ನೋಡಿ. ವೆದರ್ ಪ್ರೀಮಿಯಮ್ಸ್ ಆರ್ ಪೇಡ್, ಇದೆಲ್ಲರೂ ಕಾಣಿಸ್ತಾ ಇದೆಯಾ? Whether premiums are paid up to date. In case premiums are not paid, the long time and the policy has acquired paid up value, help in claiming surrender value. ಇವಾಗ ರಿವೈವ್ ಮಾಡೋದಕ್ಕೆ ಆಗದೆ ಇದ್ರೆ ಅಂತ ಟೈಮ್ ನಲ್ಲಿ ಸರೆಂಡರ್ ಮಾಡ್ಕೊಡೋದಕ್ಕೂ ಹೆಲ್ಪ್ ಮಾಡ್ಬೋದು. ಅಸಿಸ್ಟೆನ್ಸ್ ಫಾರ್ ಕ್ಲೇಮಿಂಗ್ ಮೆಚುರಿಟಿ ವ್ಯಾಲ್ಯೂ. ಎಷ್ಟೊಂದು ಜನ ಹತ್ರ ಪಾಲಿಸಿ ಬಾಂಡ್ಸ್ ಇರುತ್ತೆ, ಫುಲ್ ಪ್ರೀಮಿಯಂ ಕಟ್ಟಿರ್ತಾರೆ, ಅದು ಕ್ಲೇಮೇ ತಗೊಂಡಿರೋದಿಲ್ಲ. ಸಣ್ಣ ಪುಟ್ಟ ಪಾಲಿಸಿ ತುಂಬಾ ಹಳೇದು, ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಲ್ಲ, ಅಂತ ಟೈಮ್ ನಲ್ಲೆಲ್ಲಾನು ನಾವು ಮೆಚುರಿಟಿ ಕ್ಲೇಮ್ ಕೊಡೋದಕ್ಕೆ ಅನುಕೂಲ ಆಗತ್ತೆ. ವೆದರ್ ನಾಮಿನಿ ಇಸ್ ಅಪ್ಡೇಟೆಡ್, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಏನಾಗ್ತಾ ಇದೆ ಅಂದ್ರೆ ಎಷ್ಟೊಂದ್ ಜನ ಮನೆಯಲ್ಲಿ ಯಾರೋ ಒಬ್ರು ತೀರ್ಕೊಂಡಿರ್ತಾರೆ, ಅವ್ರ ಹೆಸರಿನಲ್ಲಿರೋ ಹಣ ಎಲ್ಲಾನು ತಗೊಂಡ್ಬಿಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿ ಕ್ಲೇಮ್ ಮಾಡಿ ತಗೊಂತಾರೆ. ಬಟ್ ಅವ್ರ ಹೆಸರು ಎಲ್ಲೆಲ್ಲಿ ನಾಮಿನೇಷನ್ ಇರುತ್ತೋ ಅದನ್ನೆಲ್ಲ ಬದಲಾಯಿಸ್ಬೇಕು ಅನ್ನೋದು ಅವ್ರಿಗೆ
ಆ ಮೊಮೆಂಟ್ ನಲ್ಲಿ ಗೊತ್ತಾಗೋದಿಲ್ಲ. ಇವಾಗ ನಮ್ಮ ಮನೆಯಲ್ಲೇ ಒಂದು ಇನ್ಸಿಡೆಂಟ್ ಆಯ್ತು, ನಮ್ಮ ಅತ್ತೆ ತೀರ್ಕೊಂಡ್ರು, ಅದಾಗಿದ್ದು 1 ವರ್ಷಕ್ಕೇನೆ ನಮ್ಮ ಮಾವನು ತೀರ್ಕೊಂಡ್ಬಿಟ್ರು. ಸೊ ಈ ಪೋಸ್ಟ್ ಆಫೀಸ್ ಏಜೆಂಟು, LIC ಏಜೆಂಟ್ ಎಲ್ಲರೂ ಡೈಲಿ ಬರೋರು ಅವ್ರ ಮನೆಗೆ. ಆದ್ರೂ ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ ಅವರು ನಾಮಿನೇಷನ್ ನ ಚೇಂಜ್ ಮಾಡಿಲ್ಲ. ಸೊ ಈ ಸಣ್ಣ ಮಿಸ್ಟೇಕ್ ಇಂದ ಪೋಸ್ಟ್ ಆಫೀಸ್ ನಲ್ಲಿ ನಾವು ದುಡ್ಡು ಕ್ಲೇಮ್ ಮಾಡುವಾಗ 15% ದುಡ್ಡು ಇದು ಕೋರ್ಟ್ ಫೀಸು ಮತ್ತೆ ಲಾಯರ್ ಫೀಸ್ ಅಂತ ಹೋಯ್ತು. ಎಲ್ಲ ಇದೆ, ಅಂದ್ರೆ ಫ್ಯಾಮಿಲಿ ಟ್ರೀ ಎಲ್ಲ ಇದೆ, ಇದೆಲ್ಲ ಇದೆ. ಫಾರ್ಮಾಲಿಟೀಸ್ ಮಾಡಿಸಿದ್ಮೇಲೂ ದುಡ್ಡು ಕೊಡ್ಬೇಕಾಯ್ತು. ಅದೇ ತರ LIC ಪಾಲಿಸಿನಲ್ಲಿ ಏನಾದ್ರೂ ನಾಮಿನಿ ಇಲ್ಲದೆ ಇದ್ರೆ, ಅಂದ್ರೆ ನಾಮಿನಿದು ಡೆತ್ ಆಗೋಗಿದ್ರೆ ಆವಾಗ ಓಪನ್ ಟೈಟ್ಲ್ ಅಂತ ಆಗೋಗುತ್ತೆ. ಸೊ ಆವಾಗ ಫಾರ್ಮಾಲಿಟೀಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಬರ್ತಾ ಇದೆ ನಿಮ್ಗೆ ಸ್ಕ್ರೀನು ಸರ್? ಎಸ್ ಸರ್, ಇದೆ, ಕ್ಲಿಯರ್ ಇದೆ. ಹೌದಾ? ಇಲ್ಲೇನು ಮಾಡ್ಕೊಂಬಿಡಿ, ಫುಲ್ ಸ್ಕ್ರೀನು. ಹಾ, ಈಗ ಬಂತು. ಇಲ್ಲ, ಬರ್ತಾ ಇದೆಯಾ? ವರ್ಡ್ ಡಾಕ್ಯುಮೆಂಟ್ ಬರ್ತಾ ಇದೆ. ಹೌದು, ವರ್ಡ್ ಡಾಕ್ಯುಮೆಂಟ್ ನಾನು. ಎಸ್ ಎಸ್. ಓಕೆ. ಸೊ ವೆದರ್ ನಾಮಿನಿ ಇಸ್ ಅಪ್ಡೇಟೆಡ್ ಅನ್ನೋದನ್ನ ನಾವು ತೋರಿಸಿ, ಆಮೇಲೆ ಇವಾಗ ನಾಮಿನಿ ಡೆತ್ ಆಗೋಗಿದ್ರೆ ಹೊಸ ನಾಮಿನಿನ ಮಾಡಿಸ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸ್ಕೊಡ್ಬೇಕು. ವೆದರ್ ಅಡ್ರೆಸ್, ಇಮೇಲ್ ID, ಮೊಬೈಲ್ ನಂಬರ್ ಇಸ್ ಅಪ್ಡೇಟೆಡ್, ಅದು ಅಪ್ಡೇಟ್ ಆಗಿಲ್ಲ ಅಂದ್ರೆ ನೀವು ಮಾಡಿಸ್ಕೊಡ್ಬೋದು. ಇನ್ ಕೇಸ್ ಕ್ಲೈಂಟ್ಗೆ ಏನಾದ್ರೂ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ನೀವು ಪಾಲಿಸಿ ಬಾಂಡ್ ಇಂದಾನೇ ದುಡ್ಡು ತಗೊಬಹುದು. ಪ್ರೀ ಸ್ಯಾಂಕ್ಷನ್ ಲೋನ್ ಅಗೇನ್ಸ್ಟ್ ಪಾಲಿಸಿ ಇರುತ್ತೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಐಡಿಯಾ ಕೊಟ್ಟು ಇದು ಮಾಡ್ಬೋದು. ಪ್ರೀಮಿಯಂ ಪೇಡ್ ಸ್ಟೇಟ್ಮೆಂಟ್ ಮೊದಲು ಎಲ್ಲ ತುಂಬಾ ಟ್ಯಾಕ್ಸ್ ಪರ್ಪಸ್ಗೆ, ಅಂದ್ರೆ ಓಲ್ಡ್ ಸ್ಕೀಮ್ ಆಫ್ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇದ್ದಾಗ ಪ್ರತಿ ಮಾರ್ಚ್ ತಿಂಗಳಿನಲ್ಲಿ ಕೇಳೋರೆಲ್ರು. ಸೊ ಅದನ್ನು ನೀವು ಮಾಡ್ಕೊಡ್ಬೋದು. ಆಮೇಲೆ ಒರಿಜಿನಲ್ ಪಾಲಿಸಿ ಬಾಂಡ್ ಏನಾದ್ರು ಕಳೆದೋಗಿದ್ರೆ ಆವಾಗ ಡೂಪ್ಲಿಕೇಟ್ ಪಾಲಿಸಿ ಹೆಂಗ್ ಮಾಡಿಸೋದು ಅಂತ, ಇದೆಲ್ಲ ಸರ್ವಿಸಿಂಗು ನಾನು ಆಫರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ, ಅಂದ್ರೆ ಬೇಸ್ಡ್ ಆನ್ ಪೊಟೆನ್ಷಿಯಲ್, ಅಂದ್ರೆ ಕ್ಲೈಂಟ್ಗೆ ಪೊಟೆನ್ಷಿಯಲ್ ಇದೆ, ಅವನು ಇನ್ನೊಂದು ಪಾಲಿಸಿ ಮಾಡ್ತಾನೆ ಅಂತ ನಿಮ್ಗೆ ಗೊತ್ತಾಗಿದ ತಕ್ಷಣ ಈ ತರ ಎಲ್ಲಾನು ನೀವು ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇವಾಗ ತುಂಬಾ ಪಾಲಿಸಿ ಇದೆ ಅಂತ ಹೇಳಿದಾಗ ನಾವು ಯಾವ ತರ ಅವ್ರನ್ನ ಕೌಂಟರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ತುಂಬಾ ಕಾನ್ಫಿಡೆಂಟ್ ಆಗಿರ್ತಾನೆ, ನಾನು ತುಂಬಾ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೀವು ಕೇಳ್ಬೇಕು, ನೀವು ಎಷ್ಟು ಪ್ರೀಮಿಯಂ ಕಟ್ತಾ ಇದ್ದೀರಾ ಸರ್ ನಿಮ್ಮ ಎಕ್ಸಿಸ್ಟಿಂಗ್ ಪಾಲಿಸೀಸ್ಗೆ? ಅದಾದ್ರೂ ಜ್ಞಾಪಕ ಇರುತ್ತೆ. ಯಾರಿಗೂ ಹೆಸರು, ಪಾಲಿಸಿ ನಂಬರ್ ಆಗ್ಲಿ, ಮೆಚುರಿಟಿ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಗಮನ ಇರೋದಿಲ್ಲ. ಎಷ್ಟು ಕಟ್ತಾ ಇದಾರೆ ಅನ್ನೋದಾದ್ರೂ ಗೊತ್ತಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನೀವು ಕೇಳಬೇಕು, ಈ ಪಾಲಿಸಿಯನ್ನ ಎಷ್ಟು ವರ್ಷ ಹಿಂದೆ ನೀವು ಶುರು ಮಾಡಿದ್ರಿ ಅಂತ, ಅದೊಂದು ಐಡಿಯಾ ಇರುತ್ತೆ ಅವ್ರಿಗೆ. ಸೊ ಯಾರಾದ್ರೂ 5 ವರ್ಷ ಹಿಂದೆ ಇಲ್ಲ 10 ವರ್ಷ ಹಿಂದೆ ಪಾಲಿಸಿ ಶುರು ಮಾಡಿದೀನಿ ಅಂತ ಹೇಳಿದ್ರೆ, ಸೊ 10 ವರ್ಷ ಹಿಂದೆ ನಿಮ್ಮ ಇನ್ಕಮ್ ಸಾಧಾರಣ 3 ಲಕ್ಷ ಇತ್ತೇನೋ ಅವಾಗ. ಸೊ ಆವಾಗ ಅದಕ್ಕೆ ತಕ್ಕಂತೆ ನೀವು 10,000 ರೂಪಾಯಿ ಪ್ರೀಮಿಯಂ ಇನ್ ಪಾಲಿಸಿ ಮಾಡಿಸಿದ್ದೀರಾ. ಇವಾಗ 10 ವರ್ಷ ನಂತರ ನಿಮ್ಮ 10 ವರ್ಷ ನಂತರ 10 ವರ್ಷ ನಂತರ ನೀವು ಇವಾಗ್ಲೂ 10,000 ರೂಪಾಯಿ ಅಷ್ಟೇ ಪ್ರೀಮಿಯಂ ಕಟ್ತಾ ಇದ್ದೀರಾ. ಇದು ಯಾವ ನ್ಯಾಯ ಸರ್? ನೀವು ನಿಮ್ಮ ಪಾಲಿಸಿ ಕೂಡ, ನಿಮ್ಮ ಸೇವಿಂಗ್ಸ್ ಕೂಡ ಅಪ್ಗ್ರೇಡ್ ಮಾಡಬೇಕು. ನಿಮ್ಮ ಇನ್ಕಮ್ ತಕ್ಕಂತೆ ನಿಮ್ಮ ಸೇವಿಂಗ್ಸ್ ಕೂಡ ಹಂಗೆ ಬೆಳ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೊಂದು ರೀಸನ್ ಹೇಳ್ಬೇಕು. ಸೊ ಇದೆಲ್ಲ ಅಂದ್ರೆ ಅಡಿಕ್ವೆಸಿ, ಅಂದ್ರೆ ನಿಮ್ದು ಎಷ್ಟು ಇನ್ಕಮ್ ಇದೆಯೋ ಅದ್ರದ್ದು 10ರಿಂದ 15 ಪಟ್ಟು ಕವರೇಜ್ ಇದೆಯಾ ಅವ್ರಿಗೆ ಅಂತ ನೋಡೋದು. ಇನ್ಫ್ಲೇಷನ್ ಅಂದ್ರೆ 10 ವರ್ಷ ಹಿಂದೆ ಒಂದು ಸಣ್ಣ ಪಾಲಿಸಿ ಮಾಡಿಸಿರ್ತಾರೆ, ಅದ್ ಮೆಚುರಿಟಿ ಆದಾಗ್ಲೂ ಏನು ದುಡ್ಡು ಜಾಸ್ತಿ ಬರೋದಿಲ್ಲ. ಆಮೇಲೆ ರೈಡರ್ಸ್ ಏನಾದ್ರು ಅಂದ್ರೆ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಹಾಕಿಲ್ಲ ಅಂದ್ರೆ ಹಾಕೊಡುವಂಥದ್ದು. ಆಮೇಲೆ ಪಾಲಿಸಿ ರಿವ್ಯೂ ಅಪ್ರೋಚ್, ಇವಾಗ ನಾನು ಹೇಳಿದ್ನಲ್ಲ, ಪಾಲಿಸಿ ಆಡಿಟ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಇರೋ ಇನ್ಫಾರ್ಮೇಶನ್ ತಗೊಂಡು ಅದಕ್ಕೆ ತಕ್ಕಂತೆ ನೀವು ಕೌಂಟರ್ ಸ್ಟ್ರಾಟಜಿ ಮಾಡ್ಕೊಂಡು ಹೇಳ್ಬೋದು. ಇವಾಗ ಅವನ ಹತ್ರ ಎಷ್ಟು ಪಾಲಿಸೀಸ್ ಇದೆ ಅಂತ ತಿಳ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಗ್ಯಾಪ್ ಇದೆ, ಕವರೇಜ್ ಎಷ್ಟು ಕಮ್ಮಿ ಇದೆ,
ಮತ್ತೆ ಅವ್ರಿಗೆ ಬೇಕಾಗಿರೋ ಸಮಯದಲ್ಲಿ ದುಡ್ಡು ಬರುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಒಂದು ಏನೋ ಫೈನಾನ್ಷಿಯಲ್ ಗೋಲ್ ಅಂದ್ರೆ ಹಣಕಾಸು ಆ, ಏನು ಗುರಿ, ಹಣಕಾಸು ಗುರಿ ಅಂತ ಅಂತಾರಲ್ಲ, ಅದಕ್ಕೆ ತಕ್ಕಂತೆ ಒಂದು ಇದಕ್ ಮಾಡಿರ್ಬೋದು. ಬಟ್ ಒಂದು ಫ್ಯಾಮಿಲಿನಲ್ಲಿ ಡಿಫ್ರೆಂಟ್ ಹಣಕಾಸು ಗುರಿ ಇರುತ್ತಲ್ಲ. ಇವಾಗ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಮಕ್ಕಳ ಮದುವೆಗೆ ಇರ್ಬೋದು, ಇಲ್ಲ ರಿಟೈರ್ಮೆಂಟ್ ಪ್ಲಾನಿಂಗ್ ಆಗಿರ್ಬೋದು. ಇದೆಲ್ಲದಕ್ಕೂ ಒಬ್ಬ ಒಂದೊಂದು ಪ್ಲಾನ್ ಒಬ್ಬೊಬ್ಬ ಒಂದೊಂದು ಇದಕ್ಕೆ ಸೂಟ್ ಆಗತ್ತೆ. ಇದು ಕಾಮನ್ ಆಗಿ ಇದ್ ಮಾಡ್ತಾರೆ. ನಾವು ಪ್ರೆಸೆಂಟೇಶನ್ ಕೊಟ್ಟಾಗ ಇದು ಪ್ರೀಮಿಯಂ ತುಂಬಾ ಜಾಸ್ತಿ ರೀ ಅಂತ ಅಂತಾರೆ. ಸೊ ಈ ಪ್ರೀಮಿಯಂನ ನೀವು ಯಾವತ್ತೂ ನೀವು ಮಾರಾಟ ಮಾಡುವಾಗ ಪ್ರೀಮಿಯಂ ಬಗ್ಗೆ ಲಾಸ್ಟ್ಗೆ ಹೇಳಬೇಕು. ಫಸ್ಟ್ ಬೆನಿಫಿಟ್. ಇವಾಗ ಬೆನಿಫಿಟ್ ಜಾಸ್ತಿ ಇದ್ದು ಕಾಸ್ಟ್ ಅಂದ್ರೆ ಅವ್ರು ಕಟ್ಟೋ ದುಡ್ಡು ಕಮ್ಮಿ ಅಂತ ಅನ್ಸಿದ್ರೆ ಮಾತ್ರ ಸೇಲ್ ಆಗತ್ತೆ, ಹೌದಲ್ವ? ನಾವು ಬೆನಿಫಿಟ್ ಕಮ್ಮಿ ಇದೆ, ನಾನು ಕಟ್ತಾ ಇರೋದು ಜಾಸ್ತಿ ಇದೆ ಅಂತಂದ್ರೆ ಯಾರೂ ಪರ್ಚೇಸ್ ಮಾಡಲ್ಲ. ಸೊ ಅದು ಈಕ್ವೇಶನ್, ವ್ಯಾಲ್ಯೂ ಈಕ್ವಲ್ಸ್ ಬೆನಿಫಿಟ್ ಮೈನಸ್ ಕಾಸ್ಟ್. ಸೊ ನಾನು ಎಷ್ಟೊಂದು ಜನ ಏಜೆಂಟ್ಸ್ ನೋಡಿದೀನಿ, ಪ್ರೆಸೆಂಟೇಶನ್ ಕೊಡುವಾಗ ಫಸ್ಟ್ ಪ್ರೀಮಿಯಂ ಬಗ್ಗೆ ಹೇಳ್ತಾರೆ. ನೋಡಿ ಸರ್, ನೀವು 80,000 ರೂಪಾಯಿ ಕಟ್ತೀರಾ ವರ್ಷಕ್ಕೆ ಅಂತ ಅಂದ್ಬಿಟ್ಟು. ಅದು 80,000 ಅದು ಇಟ್ಸ್ ಎ ರಿಯಾಲಿಟಿ, ಅಂದ್ರೆ ಅದು ಚೇಂಜ್ ಆಗೋದಿಲ್ಲ. ಬಟ್ ನೀವು ಈ ಬೆನಿಫಿಟ್ಸ್ ನ ಹೈಲೈಟ್ ಮಾಡಿ ತೋರಿಸ್ಬೇಕು. ಅಂದ್ರೆ ಯಾವ ರೀತಿ ಈ ಬೆನಿಫಿಟ್ಸ್ ಬರ್ತಾ ಇದೆ. ಒಂದು ಬೆನಿಫಿಟ್ ಮೆಚುರಿಟಿ ಅನ್ನೋದನ್ನ ತೋರಿಸ್ಬೋದು. ನೆಕ್ಸ್ಟ್ ಮೆಚುರಿಟಿ ಇಸ್ ಟ್ಯಾಕ್ಸ್ ಫ್ರೀ ಅನ್ನೋದನ್ನ ತೋರಿಸ್ಬೋದು. ಥರ್ಡ್ ಲೈಫ್ ಕವರೇಜ್ ಫ್ರಮ್ ಡೇ 1, ಮೊದಲನೇ ದಿನದಿಂದಾನೇ ಕವರೇಜ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ವರ್ಷ ಹೆಂಗ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಬೋನಸ್ ಆಡ್ ಮಾಡ್ತಾ ಇರ್ತೀವಿ ಅಂತ ಅದನ್ನ ತೋರಿಸಿ ನೀವು. ಅದು ಅಲ್ದೇನೆ you have to talk about from second year itself you are eligible for pre-sanctioned loan against policy with only 9.5% rate of interest, and this is interest only loan, not EMI loan. EMI loan ಅಂದ್ರೆ ಎರಡೂ ಇರುತ್ತೆ, ಅಸಲು ಮತ್ತೆ ಬಡ್ಡಿ. ಅವ್ರಿಗೆ ಇದು ಪ್ರತಿಯೊಂದು ಕಂತು ತುಂಬಾ ದೊಡ್ಡದಾಗಿ ಹೋಗುತ್ತೆ. ಇಲ್ಲಿ LIC ನಲ್ಲಿ 6 ತಿಂಗಳಿಗೆ ಒಂದ್ಸತಿ ನೀವು ಬಡ್ಡಿ ಮಾತ್ರ ಕಟ್ಕೊಂಡು ಹೋಗಿ. ಅವಾಗ ಅಸಲೇನಾಗುತ್ತೆ ಸರ್ ಅಂತ ಕೇಳ್ತಾರೆ. ಅಸಲ್ನ ನೀವು ಯಾವಾಗ ಬೇಕಾದ್ರೂ ವಾಪಸ್ ಕೊಡಿ, ಮಧ್ಯದಲ್ಲಿ ಚೂರ್ ಚೂರ್ ಅಂತ ವಾಪಸ್ ಕೊಡಿ, ಇಲ್ಲ ಫುಲ್ ವಾಪಸ್ ಕೊಡಿ, ಇಲ್ಲ ಕೊಡ್ದೇನೆ ಇರಿ, ಮೆಚುರಿಟಿನಲ್ಲಿ ಅಸಲ್ನ ಇಟ್ಕೊಂಡು ಮಿಕ್ಕಿರೋ ದುಡ್ಡನ್ನ ಕೊಡ್ತಾರೆ. ಸೊ ನಿಮ್ಮ ಪಾಲಿಸಿ ಬಾಂಡ್ ತುಂಬಾ ಲಿಕ್ವಿಡಿಟಿ ಇದೆ. ನಿಮ್ಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಇದು ತುಂಬಾ ಉಪಯೋಗ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಸೊ ಈ ತರ ಬೆನಿಫಿಟ್ಸ್ ಪಾಯಿಂಟ್ ಇಂದ ನೀವು ಹೇಳ್ತಾ ಹೋದ್ರೆ ಅದನ್ನ ಹೈಲೈಟ್ ಮಾಡಿ ದೊಡ್ಡದ್ ಮಾಡ್ಬೇಕು. ಅವನ್ ಕಟ್ಟೋ ಪ್ರೀಮಿಯಂನ ಡೈಲಿ ಬೇಸಿಸ್ ನೋಡಿ ಸರ್, ಇದು ಬರೀ 150 ರೂಪಾಯಿ ನೀವು ತೆಗ್ದಿಡ್ಬೇಕು ಪ್ರತಿದಿನ. ಒಂದು ಮಧ್ಯಾಹ್ನ ಎಲ್ಲಾದ್ರೂ ಹೋದ್ರೆ ಹೋಟ್ಲಿಗೆ ಊಟಕ್ಕೇನೆ ಅಷ್ಟಾಗೋಗುತ್ತೆ. ಸೊ ಒಂದು ಊಟ ಖರ್ಚು ನಾನು ಇಲ್ಲಿ LIC ನಲ್ಲಿ ಇಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ತರ ಇದು ಮಾಡಿ. ಆಮೇಲೆ ಈ ಪ್ರೀಮಿಯಂ ಜಾಸ್ತಿ ಅಂತ ಹೇಳಿದಾಗ ಶೋ ಕಾಸ್ಟ್ ಆಫ್ ಡಿಲೇ, ಅಂದ್ರೆ ನೀವು ಪ್ರತಿ ವರ್ಷ ಹಿಂಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋದ್ರೆ ನೀವು ಮುಂದಿನ ವರ್ಷ ಅದ್ರ ಮುಂದಿನ ವರ್ಷ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ, ನೀವು ಮೆಚುರಿಟಿ ಬೆನಿಫಿಟ್ ಸೇಮ್ ಇರುತ್ತೆ. ಸೊ ಅದ್ರ ಬದಲು ಇವಾಗಿಂದಾನೇ ಶುರು ಮಾಡ್ಕೊಳ್ಳಿ, ಸೊ ದಟ್ ನಿಮ್ಗೆ ಬೇಕಿದ್ದಾಗ ದುಡ್ಡು ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಹೈಲೈಟ್ ಮಾಡಿ ತೋರಿಸ್ಬೇಕು. ಇದು ತುಂಬಾ ಕಾಮನ್ ಅಲ್ವಾ ಈ ನಡುವೆ, ಎಲ್ರೂ ಎಕ್ಸ್ಪರ್ಟ್ ಅನ್ಕೊಂಡಿದ್ದಾರೆ. ಮ್ಯೂಚುವಲ್ ಫಂಡ್ ನಲ್ಲಿ ಒಳ್ಳೆ ದುಡ್ಡು ಬರ್ತಾ ಇದ್ದಾರೆ ಅಂತ ಇಷ್ಟು ದಿನ ಹೇಳ್ತಾ ಇದ್ರು. ಇವಾಗ ಒಂದ್ ತಿಂಗಳಿಂದ ಯಾರು ಇದ್ರ ಬಗ್ಗೆ ಅಷ್ಟು ಮಾತಾಡಲ್ಲ. ಯಾಕಂದ್ರೆ ಗೊತ್ತು, ಯಾರು ಇನ್ವೆಸ್ಟ್ ಮಾಡಿದಾರೋ ಅವ್ರಿಗೆಲ್ಲಾನು ನೆಗೆಟಿವ್ ರಿಟರ್ನ್ಸ್ ಬಂದಿದೆ, ಇಲ್ಲ ತುಂಬಾ ಸ್ಮಾಲ್ ರಿಟರ್ನ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ನಮ್ಮ ಯುಲಿಪ್ ಪಾಲಿಸೀಸ್ ನಲ್ಲೂ ನಾವು ನೋಡಿದೀವಲ್ಲ, ಮೊದ್ಲೆಲ್ಲಾನು 18%, 15% ಹಂಗೆಲ್ಲ ಬರ್ತಾ ಇತ್ತು. ಇವಾಗ ಅದೆಲ್ಲಾನು ಸಿಂಗಲ್ ಡಿಜಿಟ್ಗೆ ಬಂದ್ಬಿಟ್ಟಿದೆ. ಸೊ ಇದು ಮ್ಯೂಚುವಲ್ ಫಂಡ್ ಬಗ್ಗೆ ಅಷ್ಟು ಸ್ಟ್ರಾಂಗ್ ಅಬ್ಜೆಕ್ಷನ್ ಇವತ್ತಿನ ದಿನ ಇರೋದಿಲ್ಲ. ಇದ್ರೂನು ನೀವು ಅವ್ರಿಗೆ ಫಸ್ಟ್ ಹೇಳ್ಬೇಕು, ನೀವು ಫೌಂಡೇಶನ್ ಹಾಕುವಾಗ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗ್ ನಿಮ್ ಬಿಲ್ಡಿಂಗ್ ಇರುತ್ತೆ. ಸೊ ಫೌಂಡೇಶನ್ ಅಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಮೊದಲು ಇರಬೇಕು, ಆಮೇಲೆ ವೆಲ್ತ್ ಕ್ರಿಯೇಷನ್ ಅಂದ್ರೆ ನಿಮ್ಗೆ ಹೈ ರಿಟರ್ನ್ಸ್ ಬರೋದನ್ನ ಆಮೇಲೆ ಹಾಕ್ಬೇಕು.
ಫಸ್ಟ್ ನೀವು ಯಾಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ, ಏನಾದ್ರೂ ಅನ್ಸರ್ಟನಿಟಿ ಅಂದ್ರೆ ಲಾಸ್ ಆಫ್ ಲೈಫ್. ಈ ಲಾಸ್ ಆಫ್ ಲೈಫ್ ಅನ್ನೋದು ನಾಳೆನೇ ಆಗ್ಬೋದು, ಮುಂದಿನ ತಿಂಗಳಾಗ್ಬೋದು, ಮುಂದಿನ ವರ್ಷ ಆಗ್ಬೋದು, 10 ವರ್ಷ ಆದ್ಮೇಲೆ ಆಗ್ಬೋದು, ಏನು ಆಗದೇನೂ ಇರ್ಬೋದು. ಬಟ್ ಆ ಒಂದು ಪ್ರಾಬಬಿಲಿಟಿ ಇದೆಯಲ್ಲ, ನಾಳೆನೆ ಆಗೋ ಪ್ರಾಬಬಿಲಿಟಿ ಇದೆಯಲ್ಲ, ಅದು ಅನ್ಸರ್ಟನಿಟಿ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ರಿಸ್ಕ್ ಕವರೇಜ್ ಅಡಿಕ್ವೇಟ್ ಆಗಿರ್ಬೇಕು ಅಂತ ನೀವು ಅದನ್ನ ಹೈಲೈಟ್ ಮಾಡಿ ತೋರಿಸ್ಬೇಕು. ಆಮೇಲೆ ಪೋರ್ಟ್ಫೋಲಿಯೋ ಅಪ್ರೋಚ್. ಹೌದು ಸರ್, ನಾವು ಅಲ್ಲಿನೂ ಇನ್ವೆಸ್ಟ್ ಮಾಡಿ, ಇಲ್ಲಿನೂ ಮಾಡಿ. ಇಟ್ಸ್ ಅಬೌಟ್ ಅಸೆಟ್ ಅಲೋಕೇಶನ್. ಎಲ್ಲಾನು ಒಂದ್ರಲ್ಲೇ ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ನಿಮ್ಗೆ ಬೆನಿಫಿಟ್ಸ್ ಕೊಡುತ್ತೆ. ಸೊ ಈ ತರ ನೀವು ಹೇಳಿ ಇದ್ ಮಾಡ್ಬೇಕು. ಪ್ರೊಟೆಕ್ಷನ್ ಇಸ್ ಫೌಂಡೇಶನ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ ನಲ್ಲಿ ಫಸ್ಟ್ ಪ್ರೊಟೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ಕೊಡಿ. ಅಂಡ್ ಇನ್ಶೂರೆನ್ಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ರಿಪ್ಲೇಸ್ಮೆಂಟ್. ಅಂದ್ರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ದೇನೆ ಇನ್ಶೂರೆನ್ಸ್ ಮಾತ್ರ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಂತ ಹೇಳಬೇಕು. ಸೊ ಮೇನ್ ಆಗಿ ಅಸೆಟ್ ಅಲೋಕೇಶನ್, ನಾಟ್ ಪುಟ್ಟಿಂಗ್ ಎವ್ರಿಥಿಂಗ್ ಇನ್ ಟು ಒನ್ ಇನ್ಸ್ಟ್ರೂಮೆಂಟ್ ಆರ್ ಒನ್ ಪರ್ಟಿಕ್ಯುಲರ್ ಅಸೆಟ್ ಕ್ಲಾಸ್. ಇದು ಕಾಮನ್ ಆಗಿ ತುಂಬಾ ಜನ ಹೇಳ್ತಾರಲ್ಲ, ಲೆಟ್ ಮಿ ಥಿಂಕ್ ಅಬೌಟ್ ಇಟ್, ಯೋಚನೆ ಮಾಡ್ತೀನಿ ಸರ್ ಅಂತ ಅಂತಾರೆ. ಸೊ ಇದನ್ನ ನೀವು ಆದಷ್ಟು ಬೇಗ ಇದು ಅವ್ರಿಗೆ, ನಾನು ಇಲ್ಲಿ ಬಂದಿದ್ದೀನಿ, ಇದ್ರ ಬಗ್ಗೆ ನಾನು ಎಕ್ಸ್ಪರ್ಟ್, ನೀವು ಏನ್ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ತಕ್ಕಂತೆ ಇನ್ನ ಮಾಹಿತಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಹೇಳ್ಬೇಕು. ಸೊ ನಿಮ್ಗೇನ್ ಕನ್ಸರ್ನ್ ಇದೆ ಹೇಳಿ, ನಿಮ್ಗೇನ್ ಮನ್ಸಿನಲ್ಲಿದೆ ಸ್ವಲ್ಪ ಬಿಚ್ಚಿಟ್ಟು ಹೇಳಿ. ನೀವು ಏನನ್ನ ಯೋಚನೆ ಮಾಡ್ಬೇಕು, ಯಾವ ಆಸ್ಪೆಕ್ಟ್ ನ ಯೋಚನೆ ಮಾಡ್ಬೇಕು, ಅದ್ರ ಬಗ್ಗೆ ಏನ್ ಮಾಡಿ. ದೆನ್ ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಅಂದ್ರೆ ನೀವು ಎವ್ರಿ ಇದು ಟೈಮ್ ನೀವು ಡಿಲೇ ಮಾಡಿದಷ್ಟು ನಿಮ್ಮ ಏಜ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಹೆಲ್ತ್, ಇದು ಒಂದು ಎಕ್ಸಾಂಪಲ್ ತರ ಕೊಡಿ. ನೋಡಿ ಸರ್, ನನ್ನ ಹತ್ರ ಒಬ್ರು ಕಸ್ಟಮರ್ ಬಂದಿದ್ರು, ನಾವೆಲ್ಲ ಪಾಲಿಸಿ ಬಗ್ಗೆ ಎಲ್ಲಾನು ತಿಳ್ಕೊಂಡ್ರು, ಚೆನ್ನಾಗಿದೆ ಅಂತ ಅಂದ್ರು. ಬಟ್ ಇದೇ ತರ ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು 8 ತಿಂಗಳಾದ್ಮೇಲೆ ಅದೇ ಕಸ್ಟಮರ್ ನನ್ನ ಹತ್ರ ವಾಪಸ್ ಬಂದ್ರು. ನನಗ್ ತುಂಬಾ ಖುಷಿ ಆಗೋಯ್ತು, ಪರವಾಗಿಲ್ವೇ 8 ತಿಂಗಳಾದ್ಮೇಲೆ ಅವರೇ ಫೋನ್ ಮಾಡಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಎಲ್ಲ ಫಾರ್ಮ್ ಫಿಲ್ ಮಾಡ್ತಾ ಇದ್ದೆ. ಅವಾಗ ಕೇಳಿದೆ ನಾನು, ನಿಮ್ ಹೆಲ್ತ್ ಕಂಡೀಷನ್ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಅಯ್ಯೋ ಯಾಕೆ ಹೇಳ್ತೀರಾ ಸರ್, ನಾನು ಡಯಾಬಿಟಿಕ್ ಆಗ್ಬಿಟ್ಟಿದ್ದೀನಿ, ನಮ್ ಡಾಕ್ಟ್ರು ತುಂಬಾ ಹೈ ಡೋಸೇಜ್ ಮೆಡಿಸಿನ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆವಾಗ ಬಾಯ್ ಬಿಡ್ತಾರ. ಸೊ ಆವಾಗ ನಾವು ಡಯಾಬಿಟಿಕ್ ಇರೋರ್ಗೆ ಹೆಲ್ತ್ ಎಕ್ಸ್ಟ್ರಾ ಹಾಕ್ಲೇಬೇಕು. ಸೊ ಇವರು ಟರ್ಮ್ ಇನ್ಶೂರೆನ್ಸ್ ತಗೊಂತಾ ಇದ್ರು, 40% ಜಂಪ್ ಆಯ್ತು ಸರ್ ಪ್ರೀಮಿಯಂ. ಅವ್ರು ಅದೇ 8 ತಿಂಗಳ ಹಿಂದೆ ತಗೊಂಡಿದ್ರೆ ಅವ್ರ ಹೆಲ್ತ್ ಅವತ್ತು ಚೆನ್ನಾಗೇ ಇತ್ತು. ಆ ಟೈಮಲ್ಲಿ ತಗೊಂಡಿದ್ರೆ ಸ್ಟ್ಯಾಂಡರ್ಡ್ ರೇಟ್ ಅಂದ್ರೆ OR ಅಂತ ಹೇಳ್ತೀವಲ್ಲ, ಅದು ಇದ್ರಲ್ಲಿ ಆಗೋಗಿರೋದು ಅಂತ. ಈ ತರ ಒಂದು ಎಕ್ಸಾಂಪಲ್ಸ್ ನ ಕೊಟ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕು. ಇವಾಗ ಟ್ಯಾಕ್ಸ್ ಡೆಡ್ ಲೈನ್ ಏನಿಲ್ಲ, ಇಲ್ಲಾಂದ್ರೆ ಮೊದಲು March 31 ಅಷ್ಟೊತ್ತಿಗೆ ನಾವು ಹಿಂಗ್ ಕೂರೋಕೆ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂದಾಗ, ಓಕೆ ಸರ್ ನೆಕ್ಸ್ಟ್ ವೀಕ್ ಯಾವ ಟೈಮ್ ನಲ್ಲಿ ಮೀಟ್ ಮಾಡೋಣ, ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ನೀವು ಹೇಳಲೇಬೇಕು. ಇಲ್ಲ ಅಂತ ಅಂದ್ರೆ ಒಂಥರ ಓಪನ್ ಬಿಟ್ಟಂಗೆ, ಅವ್ರು ಯಾವಾಗ ಮನ್ಸ್ ಬರುತ್ತೋ ಅವ್ನು ಕರಿತಾನೆ ಅಂತ ಅಂದ್ರೆ ನಮ್ಮ ಟೈಮ್ಗೆ ಬೆಲೆ ಇಲ್ವಾ, ನಮ್ಮ ನಾಲೆಡ್ಜ್ಗೆ ಬೆಲೆ ಇಲ್ವಾ. ಸೊ ನೀವು ಅವ್ರಿಗೂ ಹೇಳ್ಬೇಕು ಕ್ಲಿಯರ್ ಆಗಿ, ನೋಡಿ ಸರ್ ನಾನು ರಿಪೋರ್ಟ್ ಮಾಡ್ಬೇಕು ನನ್ನ ಹೈಯರ್ ಆಫೀಸ್ಗೆ, ಸೊ ಈ ಮೀಟಿಂಗ್ ಏನಾಯ್ತು ಅಂತ ಅಂದ್ಬಿಟ್ಟು ನಾನೆಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗ ರಿವ್ಯೂ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ನಾನು ಹೇಳ್ಬೇಕು. ನೀವು ದಯವಿಟ್ಟು ಒಂದು ಟೈಮು ಒಂದು ಡೇಟ್ ಹೇಳಿ ಅಂತ. ಸೊ ಯು ಆರ್ ಮೇಕಿಂಗ್ ಹಿಮ್ ಡಿಸೈಡ್ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ. ಇಲ್ಲ ಅಂತ ಅಂದ್ರೆ ಓಪನ್ ಎಂಡೆಡ್ ಬಿಟ್ಬಿಟ್ರೆ ಅವನ್ ಹಂಗೆ ಕಂಟಿನ್ಯೂಸ್ ಆಗಿ ಎವ್ರಿ ಟೈಮ್ ನೀವು ಫೋನ್ ಮಾಡಿದಾಗ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾನೆ. ವಾಟ್ ಸ್ಪೆಸಿಫಿಕಲಿ ವುಡ್ ಯು ಲೈಕ್ ಟು ಥಿಂಕ್ ಅಬೌಟ್ ಅಂದ್ರೆ ಬಜೆಟ್ ಬಗ್ಗೆ ನಿಮ್ಗೆ ಏನಾದ್ರು ಕನ್ಸರ್ನ್ ಇದೆಯಾ, ಕವರೇಜ್ ಬಗ್ಗೆ ಕನ್ಸರ್ನ್ ಇದೆಯಾ, ಮತ್ತಲ್ಲಿ ದುಡ್ಡು ಬೇಕಿತ್ತಾ ಇಲ್ಲ ಲಾಸ್ಟ್ ದುಡ್ಡು ಬೇಕಿತ್ತಾ, ನಿಮ್ಗೆ ಬೇಕಾಗಿರುವಂತ ಪ್ರಾಡಕ್ಟ್ ಇದು ಇಲ್ಲ ಬೇರೆ ತರ ಏನಾದ್ರು ಬೇಕಾ, ನಿಮ್ಗೆ ನಿಮ್ ಮನ್ಸಿನಲ್ಲಿ ಏನಿದೆ ಸ್ವಲ್ಪ ಹೇಳಿ ಸರ್ ಅಂತ ಬಿಟ್ಟು ಪ್ರೋಬ್ ಮಾಡಿ ಬಿಡಬಾರ್ದು. ಆ ಟೈಮ್ನಲ್ಲಿ ಪುಷ್ ಮಾಡಿ ಕೇಳ್ಬೇಕು. ಇದು ತುಂಬಾ ಜನ ಕೇಳ್ತಾರಲ್ಲ, ಕ್ಲೇಮ್ಸ್ ಎಲ್ಲ ಬರುತ್ತೇನ್ರಿ ಅಂತ ಅಂದ್ಬಿಟ್ಟು. ಇಲ್ಲ
ನಾನು ಕೇಳ್ಪಟ್ಟೆ, ಏನು ಡೆತ್ ಕ್ಲೇಮ್ ಆದ್ರೆ ಬರೋದೇ ಇಲ್ವಂತೆ, 3 ವರ್ಷದೊಳಗೆ ಡೆತ್ ಆದ್ರೆ ಏನೂ ಕೊಡಲ್ವಂತೆ. ಈ ತರ ಅಂತೆ ಕಂತೆಗಳು ತುಂಬಾ ಇದಾಗತ್ತೆ. ಸೊ ಅವಾಗ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಹೌದಾ ಸರ್ ಹಂಗೇನಾದ್ರು ಆಗಿದ್ಯಾ, ಆ ಪಾಲಿಸಿ ನಂಬರ್ ಕೊಡಿ ಸರ್, ನಾನ್ ಫಾಲೋ ಅಪ್ ಮಾಡಿ ಕ್ಲೇಮ್ ಕೊಡಿಸ್ತೀನಿ, ಯಾಕೆ ಕೊಟ್ಟಿಲ್ಲ ನಾನ್ ನೋಡ್ತೀನಿ. ಆವಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಏನ್ ಹೇಳ್ಬೇಕು ಅಂತಂದ್ಬಿಟ್ಟು. ಇಲ್ಲ, ಯಾರೋ ನನ್ನ ಫ್ರೆಂಡ್ ಅವ್ರು ಮಾತಾಡ್ಕೊಂತ ಇದ್ರು, ಅವಾಗ ನನ್ನ ಫ್ರೆಂಡ್ ಕೇಳಿಸ್ಕೊಂಬಂದ್ ನನಗೆ ಹೇಳ್ದ. ಸೊ ನೀವು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಹೇಳ್ಬೇಕು, ಅಂತೆ ಕಥೆಗಳು ಯಾಕೆ ಸರ್, ಸ್ಪೆಸಿಫಿಕ್ ಕೇಸ್ ಇದ್ರೆ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ ಅಂತ. ಸೊ ಇದನ್ನ ನೀವು ಕೌಂಟರ್ ಸ್ಟ್ರಾಟಜಿ, ಹೈ LIC's ಸ್ಟ್ರಾಂಗ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಆಮೇಲೆ ಈ ಸೆಟಲ್ಮೆಂಟ್ ರೇಷಿಯೋ ಹೇಳುವಾಗ ದಯವಿಟ್ಟು ಯು ಹ್ಯಾವ್ ಟು ಟಾಕ್ ಅಬೌಟ್ ವ್ಯಾಲ್ಯೂ ರಿಜೆಕ್ಷನ್ ರೇಷಿಯೋ. ಅಂದ್ರೆ ಪ್ರೈವೇಟ್ ಕಂಪ್ನಿನಲ್ಲಿ ಬಿಗ್ಗರ್ ಕ್ಲೇಮ್ಸ್ ನ ರಿಜೆಕ್ಟ್ ಮಾಡ್ತಾರೆ, ಸ್ಮಾಲರ್ ಕ್ಲೇಮ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ, ಯಾಕಂದ್ರೆ ನಂಬರ್ ಆಫ್ ಕ್ಲೇಮ್ಸ್ ಜಾಸ್ತಿ ಬರ್ಲಿ ಅಂತ. ಆದ್ರೆ LIC ನಲ್ಲಿ ಆ ತರ ಮಾಡೋದಿಲ್ಲ ನಾವು. ಸೊ ನಮ್ದು ಕ್ಲೇಮ್ ರಿಜೆಕ್ಷನ್, ಕ್ಲೇಮ್ ವ್ಯಾಲ್ಯೂ ರಿಜೆಕ್ಷನ್ ರೇಷಿಯೋನಲ್ಲಿ ನಮ್ದು 3 ಲಕ್ಷ ಆವರೇಜ್ ಕ್ಲೇಮ್ ಇದ್ರೆ, ಪ್ರೈವೇಟ್ ಕಂಪ್ನಿಯಲ್ಲಿ 20 ಲಕ್ಷ, 15 ಲಕ್ಷ, 30 ಲಕ್ಷ ಆ ತರ ಕ್ಲೇಮ್ಸ್ ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇದನ್ನ ನೀವು ಹೈಲೈಟ್ ಮಾಡಿ ತೋರಿಸ್ಬೇಕು. 60 ವರ್ಷದಿಂದ ಇದ್ದೀವಿ, ನಮ್ದು ಗೌರ್ಮೆಂಟ್ ಸಂಸ್ಥೆ, ಇದ್ರ ಬಗ್ಗೆ ಎಲ್ಲಾನು ಹೇಳಿ. ಟ್ರಾನ್ಸ್ಪರೆನ್ಸಿ ಅಂಡ್ ಡಾಕ್ಯುಮೆಂಟೇಶನ್ ಅಂದ್ರೆ ಏನಾದ್ರು ಡೆತ್ ಕ್ಲೇಮ್ ಆದ್ರೆ ನಾನಿದ್ದೀನಿ ಗೈಡ್ ಮಾಡೋದಕ್ಕೆ ನನ್ನ ಕಸ್ಟಮರ್ಸ್ಗೆ, ಅವ್ರ ಫ್ಯಾಮಿಲಿಗೆ, ಅಂಡ್ ಎವ್ರಿಥಿಂಗ್ ಇಸ್ ವೆರಿ ಟ್ರಾನ್ಸ್ಪರೆಂಟ್ ಅಂತ ಅಂದ್ಬಿಟ್ಟು ಅದನ್ನ ನೀವು ಹೈಲೈಟ್ ಮಾಡಿ ತೋರಿಸ್ಬೋದು. ಸೊ ಕ್ಲೇಮ್ ವಿಲ್ ಡೆಫಿನೆಟ್ಲಿ ಬಿ ಸೆಟಲ್ಡ್. ಯಾವಾಗ ಸೆಟ್ಲ್ ಆಗೋದಿಲ್ಲ ಅಂತ ಅಂದ್ರೆ, ಪಾಲಿಸಿ ಮಾಡಿಸೋ ದಿನ ಅವ್ರಿಗೆ ಏನಾದ್ರು ಮೇಜರ್ ಕಾಯಿಲೆಗಳೆಲ್ಲ ಇದ್ದು ಅದನ್ನ ಮುಚ್ಚಿಟ್ಟು ಕೊಟ್ರೆ, ಅವನ ಅಕಸ್ಮಾತ್ ಏನಾದ್ರು ಡೆತ್ ಆಗೋದ್ರೆ ಆವಾಗ ಇನ್ವೆಸ್ಟಿಗೇಷನ್ ಮಾಡಿ ನಾವು ಪ್ರೂಫ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಅದನ್ನ ರೆಪಿಡಿಯೇಟ್ ಅಂದ್ರೆ ರಿಜೆಕ್ಟ್ ಮಾಡ್ತೀವಿ. ಇದು ಇಲ್ಲದೆ ಇದ್ರೆ ಇನ್ಯಾವುದೇ ಕಾರಣಕ್ಕೂ ರಿಜೆಕ್ಷನ್ ಆಗೋದಿಲ್ಲ. ನಿಮ್ಮ ಏನೇನಿದೆ ಹೆಲ್ತ್ ಕಂಡೀಷನ್ ಅದನ್ನೆಲ್ಲ ನೀವು ರಿವೀಲ್ ಮಾಡಿದ್ರೆ ಡೆಫಿನೆಟ್ ಆಗಿ LIC ಡೆತ್ ಕ್ಲೇಮ್ ನ ರಿಜೆಕ್ಟ್ ಮಾಡಕ್ ಸಾಧ್ಯ ಇದೆ. ಸೊ ಇದು ಇವಾಗ ಪ್ರೈವೇಟ್ ಕಂಪ್ನೀಸ್ ಬೆಟರ್ ರಿಟರ್ನ್ ಕೊಡುತ್ತೆ, ಈ ತರ ಏನೇನೋ ಒಂದು ಶುರು ಮಾಡ್ತಾರೆ. ಅಯ್ಯೋ SBI ಲೈಫ್ ನಲ್ಲಿ ಜಾಸ್ತಿ ಇದೆ ಸರ್ ನೀವು ರಿಟರ್ನ್ಸ್ ಅಂತ ಅಂತಾರೆ. ಯಾವ ತರ ಹೇಳಿ ಸರ್ ನೋಡೋಣ. ಸೊ ಯು ಶುಡ್ ನಾಟ್ ಲೀವ್ ಇಟ್ ಅಟ್ ದಟ್. ಅವ್ರು ಯಾರೋ ಕೇಳಿಸ್ಕೊಂಡಿರ್ತಾರ ಹಂಗೆ ಹೇಳಿರೋದು, ನಾನು ತಿಳ್ಕೊಂಡು ನಾನು ಇಂಪ್ರೂವ್ ಆಗ್ತೀನಿ, ಹೇಳಿ ಸರ್ ನನ್ಗೆ ಯಾವ ತರ ಪ್ರಾಡಕ್ಟ್ ನಲ್ಲಿ ಜಾಸ್ತಿ ರಿಟರ್ನ್ ಇದೆ ಅಂತ. ಆಮೇಲೆ ನೆಕ್ಸ್ಟ್ ಸ್ಟೆಬಿಲಿಟಿ ಅಂಡ್ ಸಾವರಿನ್ ಬ್ಯಾಕಿಂಗ್ ಅಡ್ವಾಂಟೇಜ್. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಾವರಿನ್ ಗ್ಯಾರಂಟಿ ಇರೋದು LIC ಒಂದೇ ಸಂಸ್ಥೆ. ಸೊ ಅದನ್ನ ನೀವು ಹೈಲೈಟ್ ಮಾಡಿ ತೋರಿಸ್ಬೋದು. ಆಮೇಲೆ ಲಾಂಗ್ ಟರ್ಮ್ ಕನ್ಸಿಸ್ಟೆನ್ಸಿ, ಅಂದ್ರೆ ನಮ್ದು 60 ವರ್ಷಕ್ಕಿಂತ ಜಾಸ್ತಿ ಟೈಮ್ ಇಂದ ಇದೀವಿ. ಪ್ರೈವೇಟ್ ಕಂಪ್ನೀಸ್ ಎಲ್ಲ 15 ವರ್ಷ, 20 ವರ್ಷ, 25 ವರ್ಷದಿಂದ ಮಾತ್ರ ಇರೋದು ಅಂತ. ಅಂಡ್ ಮೋಸ್ಟ್ ಟ್ರಸ್ಟೆಡ್ ಸರ್ವಿಸ್ ಬ್ರ್ಯಾಂಡ್ ಇನ್ ಇಂಡಿಯಾ ಅಂತ ನಮಗೂ ಒಂದು ಬಿರುದು ಬಂದಿದೆ, ಅದನ್ನು ತೋರಿಸ್ಬೋದು. ಅಂಡ್ ನೀವು ಯಾವುದೇ ಟೈಮ್ ನಲ್ಲಿ ಇನ್ಶೂರೆನ್ಸ್ ಮಾಡಿಸೋವಾಗ ಲಾಂಗ್ ಟರ್ಮ್ ನೋಡ್ಬೇಕಲ್ವಾ. ಆಮೇಲೆ ಅಷ್ಟು ವರ್ಷ ಕಂಪ್ನಿ ಸರ್ವೈವ್ ಆಗುತ್ತಾ ಅನ್ನೋದನ್ನ ನೀವು ಯೋಚನೆ ಮಾಡಿ ಮಾಡಿಸಿ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲಾ ಪ್ರೈವೇಟ್ ಕಂಪ್ನಿಯಲ್ಲಿ ಸುಮ್ಮನೆ 8% ಇಲ್ಲಸ್ಟ್ರೇಷನ್ ಕೊಟ್ಬಿಡ್ತಾರೆ. ಅವ್ರ ಆಕ್ಚುಯಲ್ ಬೋನಸ್ ಏನ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅವ್ರ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಇವಾಗ ChatGPT ಹಾಕಿದ್ರು ಒಂದಷ್ಟು ಕಂಪ್ಯಾರಿಸನ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇದನ್ನೆಲ್ಲ ಮಾಡಿ ನೀವು ಪ್ರೈವೇಟ್ ಕಂಪ್ನೀಸ್ ಗಿವ್ ಬೆಟರ್ ರಿಟರ್ನ್ಸ್ ಅನ್ನೋದಕ್ಕೆ ಆ ಅಬ್ಜೆಕ್ಷನ್ಗೆ ನೀವು ಓವರ್ಕಮ್ ಮಾಡ್ಬೋದು. ಸೊ ಯಾವುದೇ ಅಬ್ಜೆಕ್ಷನ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ನಮ್ ಹ್ಯೂಮನ್ ಟೆಂಡೆನ್ಸಿ ಏನು ಅಂತಂದ್ರೆ ಅದನ್ನ ಅಲ್ಲಿಗೆ ಕಟ್ ಮಾಡೋದಕ್ಕೆ ನೋಡ್ತೀವಿ, ಸ್ಟಾಪ್ ಮಾಡಕ್ ನೋಡ್ತೀವಿ. ಇವಾಗ ಅದು ಒಂಥರ ಆರ್ಗ್ಯುಮೆಂಟ್ ತರ ಆಗೋಗುತ್ತೆ. ಇವಾಗ ಯಾರಾದ್ರೂ ನೀವೇನಾದ್ರು ಮಾತಾಡುವಾಗ ಮಧ್ಯದಲ್ಲಿ ಯಾರಾದ್ರೂ ಕಟ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತಾ, ಬೇಜಾರಾಗತ್ತಾ? ಇಂಟರಪ್ಷನ್ ಯಾರಿಗೂ ಇಷ್ಟ ಆಗೋದಿಲ್ಲ. ಅಂದ್ರೆ ನಾನ್ ಹೇಳ್ತಾ ಇರೋದು ಇವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋ ಒಂಥರ ಬಂದ್ಬಿಡುತ್ತೆ. ಇವಾಗ ನೋಡಿ, ನಾನು ಪಾಠ ಮಾಡೋವಾಗ್ಲೂ ಎಲ್ರು ಕೇಳಿಸ್ಕೊಂತಾ ಇದ್ದೀರಾ, ಯಾರನ್ನು ಇಂಟರಪ್ಟ್ ಮಾಡ್ತಾ ಇಲ್ಲ ಮಧ್ಯದಲ್ಲಿ. ಸೊ ಅದು ಫ್ಲೋ ಇರುತ್ತೆ. ಅದೇ ತರ ಕಸ್ಟಮರ್ ಏನಾದ್ರು ಅಬ್ಜೆಕ್ಷನ್ ಏನಾದ್ರು ಬಂದ್ರೆ ಫಸ್ಟ್ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ.
ಆಮೇಲೆ ಅಕ್ನಾಲೇಜ್ ದ ಕನ್ಸರ್ನ್ ರೆಸ್ಪೆಕ್ಟ್ಫುಲಿ. ಓ ಹೌದಾ ಸರ್, ಹಂಗ ನೀವು ಆತರ ಯೋಚನೆ ಮಾಡ್ತಾ ಇದ್ದೀರಾ ಸರ್ ಅಂತ ಅಂದ್ಬಿಟ್ಟು ಅಕ್ನಾಲೇಜ್ ಮಾಡ್ಬೇಕು. ಕ್ಲಾರಿಫೈ ದ ರಿಯಲ್ ಇಶ್ಯೂ. ಅಂದ್ರೆ ನೀವು ಕೌಂಟರ್ ಇದು ಇಟ್ಕೊಂಡಿರ್ಬೇಕು. ನಮ್ದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಆಗ್ಲಿ, ಇಲ್ಲ ಕಸ್ಟಮರ್ ಇಂದ ಏನಾದ್ರು ಇದು ಇವಾಗೆಲ್ಲ ವಾಟ್ಸಪ್ ನಲ್ಲೆಲ್ಲ ಕಳಿಸ್ತಾ ಇರ್ತೀವಲ್ಲ ಪ್ರತಿದಿನ, ನಿಮ್ಗೆ ಏನೋ ಒಂದು ಬರ್ತಾ ಇರುತ್ತೆ ಇನ್ಫಾರ್ಮೇಶನ್, ನ್ಯೂಸ್ ಎಲ್ಲಾನು, ಅದ್ರ ಬಗ್ಗೆ ಎಲ್ಲಾನು ತೋರಿಸಿ. ರೆಸ್ಪಾಂಡ್ ವಿತ್ ಫ್ಯಾಕ್ಟ್ಸ್ ಅಂಡ್ ಎಕ್ಸಾಂಪಲ್ಸ್. ಸುಮ್ನೆ ಹೇಳೋದು ಬೇಡ, ನಮ್ ಫ್ಯಾಕ್ಟ್ಸ್ ನೋಡಿ ಸರ್, ಇದು ಫ್ಯಾಕ್ಟ್ ಇದು ಅಂತ ಅಂದ್ಬಿಟ್ಟು ತೋರಿಸಿ. ಅಂಡ್ ಇದು ಅರ್ಥ ಆಗಿದೆಯಾ ಅಂತ ಅಂದ್ಬಿಟ್ಟು ಒಂದು ಕನ್ಫರ್ಮ್ ಮಾಡ್ಕೊಡಿ. ಮೂವ್ ಟುವರ್ಡ್ಸ್ ಕ್ಲೋಷರ್. ಸೊ ನಿಮ್ ಕನ್ಸರ್ನ್ ಎಲ್ಲಾನು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ, ಮಾಡ್ಬೋದಾ ಸರ್ ಇವಾಗ, ವಿಲ್ ಯು ಆಥರೈಸ್ ಮೀ ಟು ಸ್ಟಾರ್ಟ್ ದ ಪ್ರೋಸೆಸ್ ಅಂತ ಅಂದ್ಬಿಟ್ಟು ಆ ತರ ನೀವು ಇದು ಮಾಡ್ಬೋದು. ಸೊ ಅಬ್ಜೆಕ್ಷನ್ಸ್ ಆರ್ ನಥಿಂಗ್ ಬಟ್ ಬೈಯಿಂಗ್ ಸಿಗ್ನಲ್ಸ್. ಅಂದ್ರೆ ಅವನ್ಗೆ ಇಂಟ್ರೆಸ್ಟ್ ಇದ್ರೆ ತಾನೇ ಅವ್ನು ಅಬ್ಜೆಕ್ಷನ್ ಕೊಡೋದು. ಅವನ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ ಅಂದ್ರೆ ಪಾಲಿಸಿ ಮಾಡಿಸೋದು. ಸುಮ್ನೆ ಇರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಏನು ಹೇಳಲ್ಲ. ದೇ ವೋಂಟ್ ಬಿ ಎನಿ ರೆಸ್ಪಾನ್ಸ್ ಆರ್ ರಿಯಾಕ್ಷನ್. ಸೊ ಯಾರಾದ್ರೂ ಏನೋ ಅಬ್ಜೆಕ್ಷನ್ ಹೇಳ್ತಾ ಇದಾರೆ, ಕೊಡ್ತಾ ಇದಾರೆ ಅಂತ ಅಂದ್ರೆ ಅದ್ರ ಅರ್ಥ ಅವ್ನಿಗೆ ಇಂಟ್ರೆಸ್ಟ್ ಇದೆ, ಅವ್ನಿಗೆ ಇನ್ನ ಇನ್ಫಾರ್ಮೇಶನ್ ಬೇಕು ಅಂತ. ಸೊ ಯು ಹ್ಯಾವ್ ಟು ಎಜುಕೇಟ್, ನಾಟ್ ಆರ್ಗ್ಯೂ. ಬಿಲ್ಡ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್. ಇವಾಗ ನಾನು ಅವಾಗ್ಲೇ ಹೇಳಿದ್ನಲ್ಲ, ಪರ್ಸನಲ್ ಟ್ರಸ್ಟ್, ಪ್ರೊಫೆಷನಲ್ ಟ್ರಸ್ಟ್. ಸೊ ಇದೆಲ್ಲ ಬಿಲ್ಡಪ್ ಆದ್ರೆ ಮಾತ್ರ ನಿಮ್ ಜೊತೆಲಿ ಬಿಸ್ನೆಸ್ ಮಾಡೋದಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ. ಸೆಲ್ಫ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಅಂದ್ರೆ ಇದು ಪಾಲಿಸಿ ಮಾಡಿಸೋದ್ರಿಂದ ಅವ್ರ ಫ್ಯಾಮಿಲಿಗೆ ಯಾವ ತರ ಪ್ರೊಟೆಕ್ಷನ್ ಇರುತ್ತೆ, ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಏನೇನು ತರ ಬೆನಿಫಿಟ್ ಬರುತ್ತೆ, ಅದ್ರ ಬಗ್ಗೆ ಎಲ್ಲಾನು ಹೇಳಿ. ಅಂದ್ರೆ ಆಲ್ವೇಸ್ ಇಟ್ ಶುಡ್ ಬಿ ಬೆನಿಫಿಟ್ ಓರಿಯೆಂಟೆಡ್. ಇವಾಗ LIC ಇಂದ 5 ಬೆನಿಫಿಟ್ ಬಂದ್ರೆ ದಯವಿಟ್ಟು 5 ಬೆನಿಫಿಟ್ ಹೇಳಿ ಅವ್ರು. ಅದ್ರಲ್ಲಿ ಚೌಕಾಶಿ ಮಾಡಿ ಏನು ಪ್ರಯೋಜನ ಆಗೋದು. ಸೊ ಯು ಹ್ಯಾವ್ ಟು ಸೆಲ್ಫ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ಅಂದ್ರೆ ಆ ಪಾಲಿಸಿಯಿಂದ ಏನಾಗುತ್ತೆ ಅದನ್ನ ನೀವು ಮಾರಾಟ ಮಾಡಿ, ಬರೀ ಪಾಲಿಸಿ ಮಾರೋದಲ್ಲ. ಇವಾಗ ಸ್ಕ್ರಿಪ್ಟ್ ಅಂದ್ರೆ ಈ ತರ ರಿಟರ್ನ್ಸ್ ಆರ್ ಲೋ ಅಂತ ಅಂದಾಗ, ಇದೊಂದು ಸ್ಕ್ರಿಪ್ಟ್ ತರ ನಾನು ಮಾಡಿದ್ದೀನಿ. I completely understand your concern. May I ask you, are you looking for high returns or guaranteed security? ಈ ತರ ಫರ್ದರ್ ಕ್ವಶನ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಆರ್ ಕ್ಯಾನ್ there is a possibility of higher returns, but they also carry market risk. LIC policies provide guaranteed benefits and life coverage together. And ನಾನು ಅವಾಗಲೇ ಹೇಳಿದ್ನಲ್ಲ, ಬೇಸ್ ಇಸ್ ಅಬೌಟ್ ಪ್ರೊಟೆಕ್ಟಿಂಗ್ ಯುವರ್ ಫ್ಯಾಮಿಲಿ. ವೆಲ್ತ್ ಕ್ರಿಯೇಷನ್ ಕ್ಯಾನ್ ಬಿ ಡನ್ ಸೆಪರೇಟ್ಲಿ. ಸೊ ಫಸ್ಟ್ ನಿಮ್ಮ ಪ್ರೊಟೆಕ್ಷನ್ ಬಗ್ಗೆ ನೀವು ಮುಗಿಸ್ಕೊಬೇಕು. ಯಾಕಂದ್ರೆ ಅನ್ಸರ್ಟನ್ ಇವೆಂಟ್ ನಾಳೆನೂ ಆಗ್ಬೋದು. ಸೊ ಅದಾಗಕ್ ಮುಂಚೆ ನೀವು ಫುಲ್ ಪ್ರೊಟೆಕ್ಷನ್ ನಿಮ್ಗಿರ್ಬೇಕು. ಸೊ ಇದಕ್ಕೂ ದ ಟೋಟಲ್ ಕವರ್ ಯು ಕರೆಂಟ್ಲಿ ಹ್ಯಾವ್ ಅಂತ ಕೇಳ್ತೀವಿ. ಬಟ್ ಯಾರೂ ಹೇಳೋದಿಲ್ಲ ಎಷ್ಟು ಕವರೇಜ್ ಇದೆ ಅಂತ, ಗೊತ್ತಿರೋಲ್ಲ ಅವ್ರಿಗೆ. ಸೊ ಆ ಪಾಲಿಸಿ ನಂಬರ್ಸ್ ತಗೊಳ್ಳೋದು, ಇಲ್ಲ ಎಷ್ಟು ಪ್ರೀಮಿಯಂ ಕಟ್ತಾರೆ. ಒಂದು ಎಕ್ಸಾಂಪಲ್, ಇವಾಗ 10,000 ರೂಪಾಯಿ ಪ್ರೀಮಿಯಂ ಕಟ್ತಾರೆ ಅಂದ್ರೆ ಅರೌಂಡ್ 2 ಲಕ್ಷ ರೂಪಾಯಿ ಪಾಲಿಸಿ ಇರುತ್ತಲ್ವಾ. 2 ಲಕ್ಷದ ಪಾಲಿಸಿಗೆ ಮೆಚುರಿಟಿಗೆ 4 ರಿಂದ 5 ಲಕ್ಷ ದುಡ್ಡು ಬರುತ್ತೆ. ಸೊ 5 ಲಕ್ಷ ರೂಪಾಯಿ ಬಂದ್ರೆ ಸಾಕಾಗತ್ತ ಇವತ್ತಿನ ದಿನ ಅಂತ ಅಂದ್ಬಿಟ್ಟು. ಅಂಡ್ ಪ್ರೊಟೆಕ್ಷನ್ ಶುಡ್ ಬಿ 10 to 15 times. ಇಫ್ ಸಮಥಿಂಗ್ ಹ್ಯಾಪನ್ಸ್, ಇವಾಗ 2 ಲಕ್ಷದ ಪಾಲಿಸಿ ಇದೆ ಅಲ್ಲ ಸರ್, ಈ ಪಾಲಿಸಿ ಏನಾದ್ರು ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಫ್ಯಾಮಿಲಿಗೆ ಇದು ಫುಲ್ ಸಾಕಾಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ನೀವು ಕರೆಂಟ್ ಲೈಫ್ ಸ್ಟೈಲ್ ನಲ್ಲಿ ಇದು 2 ಲಕ್ಷ ಪ್ಲಸ್ ಬೋನಸ್ ಎಲ್ಲ ಸೇರಿಸಿ ಒಂದು 3 ಲಕ್ಷ ಬಂದ್ರೆ ನಿಮ್ ಫ್ಯಾಮಿಲಿಗೆ ಸಾಕಷ್ಟು. ದೆನ್ ಲೆಟ್ ಅಸ್ ರಿವ್ಯೂ ಯುವರ್ ಕವರೇಜ್ ಅಂಡ್ ಸಿ ಇಫ್ ದೇರ್ ಇಸ್ ಎನಿ ಗ್ಯಾಪ್ ಅಂತ ಅಂದ್ರೆ, ನಮ್ಗೆ ನಿಮ್ ಕವರೇಜು ಇವಾಗ ಹ್ಯೂಮನ್ ಲೈಫ್ ವ್ಯಾಲ್ಯೂ ಈ ಕಾನ್ಸೆಪ್ಟ್ಸ್ ಎಲ್ಲ ಹಾಕ್ಬಿಟ್ಟು ಹೆಂಗೆ 10 ರಿಂದ 15 ಪಟ್ಟು ನಿಮ್ಗೆ ಕವರೇಜ್ ಇರ್ಬೇಕು ಅಂತ ಹೇಳ್ತೀವಿ. ಬಟ್ ನಿಮ್ಗೆ ಇರೋದ್ ಕವರೇಜು ಬರೀ ಇಷ್ಟೇ. ಸೊ ಆ ಗ್ಯಾಪ್ ನ ನೀವು ಅದನ್ನ ಫುಲ್ ಮಾಡಿ ಅಂತ. ಅಂಡ್ ಗ್ಯಾಪ್ಗೆ ಇನ್ನೊಂದು ನಾನು ಹೆಸರು ಅಂದ್ರೆ ಎಕ್ಸ್ಪಾನ್ಷನ್ ಅಂತ ಹೇಳ್ಬೋದು. ಗೋ ಹೆಡ್ ಪ್ಲೀಸ್. ಅಂದ್ರೆ ಕಸ್ಟಮರ್ ನಿಮ್ಗೆ ನೀವು ಗ್ಯಾಪ್ ತೋರಿಸಿದ ತಕ್ಷಣ ಕಸ್ಟಮರ್ ಹೇಳ್ತಾನೆ ಮುಂದುವರಿಯೋಣ ಅಂತ ಉಂಟು. ಗೋ ಅಹೆಡ್ ಪ್ಲೀಸ್ ಅಂತ ಉಂಟು. ಗ್ಯಾಪ್ಗೆ ಒಂದು ಆಕ್ರೋನಿಮ್ ಅಂತ.
ಸೊ ಪ್ರೀಮಿಯಮ್ಸ್ ಆರ್ ಹೈ. ಇದು ಏನೋ ಎವ್ರಿ ಎಕ್ಸ್ಪೆನ್ಸ್ ನೀಡ್ಸ್ ಪ್ಲಾನಿಂಗ್. ಇವಾಗ ನಾವೇನಾದ್ರು ಮೊಬೈಲ್ ಪರ್ಚೇಸ್ ಮಾಡುವಾಗ, ಕಾರ್ ಪರ್ಚೇಸ್ ಮಾಡುವಾಗ ಅವಾಗ ನಾವು ಅಷ್ಟು ಯೋಚನೆ ಮಾಡೋದಿಲ್ಲ, ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ನಮ್ಗೆ ಬೆನಿಫಿಟ್ ಕೊಡಕ್ ಶುರು ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಪಾಲಿಸೀಸ್ ನಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಕೊಡೋದಲ್ವಾ. ಸೊ ಅದಕ್ಕೆ ಜನಕ್ಕೆ ಏನು ಅಂತ ಅಂದ್ರೆ ಆಮೇಲೆ ನೋಡೋಣ, ಇಲ್ಲ ಇದು ಜಾಸ್ತಿ, ಆ ತರ ಎಲ್ಲಾನು ಮಾತಾಡೋದು ಸಹಜ. ಸೊ ನೀವು ಅವಾಗ ಹೇಳ್ಬೇಕು ಈ ತರ ಎಲ್ಲ ಏನೋ ಪರ್ ಡೇ ಎಷ್ಟಾಗುತ್ತೆ ಸರ್. ಇವಾಗ ಜೀವನ್ ಲಾಭ್ನಲ್ಲಿ ಕರೋಡ್ಪತಿ ಕಾನ್ಸೆಪ್ಟ್ ನಾವು ತುಂಬಾ ಸೇಲ್ ಮಾಡಿದ್ದೀವಿ. ಅದರಲ್ಲಿ ನಾವ್ ಹೇಳೋದು ₹500 ನೀವು ಕಟ್ಟಿದ್ದಕ್ಕೆ 1 ಕೋಟಿ ಮೆಚುರಿಟಿ ತಗೊಳ್ಳಿ ಅಂತ ಬಿಟ್ಟು. ಅಂಡ್ ಇದು ಪ್ರೀಮಿಯಂ ಜಾಸ್ತಿ ಅಂತ ಅಂದ್ಬಿಟ್ಟು ನೀವು ಡಿಲೇ ಮಾಡೋದ್ರಿಂದ ಹೆಂಗೆ ಪ್ರೀಮಿಯಂ ಇನ್ಕ್ರೀಸ್ ಆಗತ್ತೆ. ಸೊ ಈ ತರ ನಿಮ್ಗೆ ಇದು ತುಂಬಾನೇ ಜಾಸ್ತಿ ಅನ್ಸಿದ್ರೆ ಪ್ರೀಮಿಯಂ, ಕಮ್ಮಿ ಪ್ರೀಮಿಯಂಗೂ ನಾವು ಕೊಡ್ಬೋದು, ನಿಮ್ ಬಜೆಟ್ ಪ್ರಕಾರ ಮಾಡ್ಬೋದು. ಸೊ ಅಗೇನ್ ಮ್ಯೂಚುವಲ್ ಫಂಡ್ಸ್ ಇದ್ದಾಗ ಬಿಫೋರ್ ಬಿಲ್ಡಿಂಗ್ ವೆಲ್ತ್ ವಿ ಮಸ್ಟ್ ಪ್ರೊಟೆಕ್ಟ್ ಇಟ್, ಅಂದ್ರೆ ರಿಸ್ಕ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್. ಅಂಡ್ ನೀವು ಬೇರೆ ಕಡೆ ಎಲ್ಲ ಹೋದ್ರು ಸೇವ್ ಅಂಡ್ ಕ್ರಿಯೇಟ್ ಅಂತ ಅಂತಾರೆ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲೆಲ್ಲ ಪ್ರತಿ ವರ್ಷ ನೀವು ಸೇವ್ ಮಾಡ್ಕೊಂಡು ಹೋಗಿ ಲಾಸ್ಟ್ಗೆ ನೀವು ಗೋಲ್ ಅಚೀವ್ ಮಾಡ್ತೀರಾ. ಅಂದ್ರೆ ಕ್ರಿಯೇಷನ್ ಹ್ಯಾಪನ್ಸ್ ಇನ್ ದ ಎಂಡ್, ವೆರಾಸ್ ಲೈಫ್ ಇನ್ಶೂರೆನ್ಸ್ ನಲ್ಲಿ ಫಸ್ಟ್ ದಿನಾನೇ ಕ್ರಿಯೇಟ್ ಆಗ್ಬಿಟ್ಟಿದೆ. ನೀವು ಸೇವ್ ಮಾಡ್ಕೊಂತ ಹೋಗ್ಬೇಕು, ಮೆಚುರಿಟಿ ದಿನ ಎಷ್ಟು ದುಡ್ಡು ಬರ್ಬೇಕು ಅಂತ ಇರುತ್ತೋ ಅಷ್ಟು ದುಡ್ಡು ಬರುತ್ತೆ. ಇದು ಲೆಟ್ ಮಿ ಥಿಂಕ್ ಅಬೌಟ್ ಇಟ್ ಅಂದಾಗ ಏನ್ರ ಬಗ್ಗೆ ಸರ್, ಬಜೆಟ್ ಬಗ್ಗೆ ನಿಮ್ಗೆ ಏನಾದ್ರು ಆತಂಕ ಇದೆಯಾ, ಇಲ್ಲ ರಿಟರ್ನ್ಸ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಾ, ಇಲ್ಲ ರಿಸ್ಕ್ ಕವರೇಜ್ ಕಮ್ಮಿ ಅನ್ಸುತ್ತಾ. ಸೊ ಏನ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಂತ. ಆಮೇಲೆ ನಾನು ಇದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡಿದ್ರೆ ಮುಂದೆ ಹೋಗೋದಿಕ್ಕೆ ನಿಮ್ಗೆ ಒಪ್ಗೆನಾ, ಇಲ್ಲ ಇನ್ನೊಂದ್ ದಿನ ಅಂದ್ರೆ ನೀವು ಫ್ಯಾಮಿಲಿನಲ್ಲಿ ಕೇಳ್ಬಿಟ್ಟು ಬರ್ಬೇಕು ಅಂತ ಅಂದ್ರೆ ಇನ್ನೊಂದ್ ದಿನ ನಾವು ರೀಕನೆಕ್ಟ್ ಮಾಡಿ ಡಿಸ್ಕಷನ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ವಿಲ್ ಕ್ಲೇಮ್ ಬಿ ಸೆಟಲ್ಡ್ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಹೈಯೆಸ್ಟ್ ಕ್ಲೇಮ್ ವ್ಯಾಲ್ಯೂ ಸೆಟಲ್ಮೆಂಟ್ ರೇಷಿಯೋಸ್ ಇನ್ ಇಂಡಿಯಾ. ಅಂದ್ರೆ LIC ಎಲ್ಲಾನು ಕ್ಲೇಮ್ ವ್ಯಾಲ್ಯೂ ಸೆಟಲ್ಮೆಂಟ್ ರೇಷಿಯೋ ಹೈಯೆಸ್ಟ್ ಇದೆ ನಮ್ದು. ಆಸ್ ಯುವರ್ ಅಡ್ವೈಸರ್ ನಿಮ್ಮ ಫ್ಯಾಮಿಲಿಗೂ ನಾನೆಲ್ಲ ಸಪೋರ್ಟ್ ಕೊಡ್ತೀನಿ, ಅಸಿಸ್ಟೆನ್ಸ್ ಕೊಡ್ತೀನಿ ಫಾರ್ ಡಾಕ್ಯುಮೆಂಟೇಶನ್ ಇನ್ ಕೇಸ್ ಆಫ್ ಎನಿ ಡೆತ್ ಕ್ಲೇಮ್. ನನ್ನ ರೋಲು ಪಾಲಿಸಿ ಮಾರಾಟ ಮಾಡೋಕೆ ಸೀಮಿತವಾಗಿರಲ್ಲ, ಆವತ್ತಿಂದ ನನಗೆ ಶುರು ಆಗತ್ತೆ. ಅಂಡ್ ಆಲ್ ಮೆಚುರಿಟಿ ಕ್ಲೇಮ್ಸ್ ವಿಲ್ ಬಿ ಸೆಟಲ್ಡ್ ಸೀಮ್ಲೆಸ್ಲಿ. ಇವಾಗೆಲ್ಲ ನೆಫ್ಟ್ ಅಪ್ಡೇಷನ್ ಕೂಡ ಆನ್ಲೈನ್ ಆಗಿ ಹೋಗಿದೆ. ಇವಾಗ LIC ಡೈವ್ ಆಪ್ ಅಂತ ಇದೆಯಲ್ಲ, ಅದರಲ್ಲಿ ನೀವು ನಿಮ್ಮ ಪಾಲಿಸೀಸ್ ನ ದಯವಿಟ್ಟು ಎಲ್ರು ನೀವು ಹಾಕೊಳ್ಳಿ, ಡೈವ್ ಆಪ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ಪಾಲಿಸೀಸ್ ಎಲ್ಲಾನು ಅಲ್ಲಿ ವ್ಯೂ ಆಗತ್ತೆ. ನೀವು ನಿಮ್ಮ ಪಾಲಿಸೀಸ್ಗೆ ನೆಫ್ಟ್ ಅಪ್ಡೇಷನ್ ಅಂದ್ರೆ ಆಧಾರ್ ಸರ್ವರ್ಗೆ ಹೋಗ್ಬಿಟ್ಟು ಎಲ್ಲಾ ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಹೆಸರಿನಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆಯೋ ಅಷ್ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಒಂದೊಂದು ಪಾಲಿಸಿಗೂ ಯಾವ್ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಬೇಕು ಅಂತಾನು ಕೇಳುತ್ತೆ. ಸೊ ನೀವೇ ಲಿಂಕ್ ಮಾಡ್ಕೊಬಹುದು. ಅದಾದ್ಮೇಲೆ ಇವಾಗ LIC ಡೈವ್ ಆಪ್ ನಲ್ಲೇ ಪಾಲಿಸಿ ಬಾಂಡ್ ಕೊಡದೇನೆ ನೀವು ಇದು ಏನು LIC ಆಫೀಸ್ಗೆ ಮೆಟ್ಲು ಹತ್ತದೇನೆ ಲೋನ್ ತಗೊಬಹುದು. ನಿಮ್ಮ ಪಾಲಿಸಿ ನಂಬರ್ ಅಗೇನ್ಸ್ಟ್ ಡೈವ್ LIC DIVE ಈ ಆಪ್ ನಲ್ಲಿ ಲೋನ್ ನ ನೀವು ತಗೊಂಡ್ರೆ ನೆಕ್ಸ್ಟ್ ಡೇ ಅವ್ರ ಅಕೌಂಟ್ಗೆ LIC ಟ್ರಾನ್ಸ್ಫರ್ ಮಾಡಬೇಕು. ಅವ್ರ ಕಸ್ಟಮರ್ LIC ಆಫೀಸ್ ಬರೋಂಗಿಲ್ಲ, ಎಲ್ಲಾನು ರಿಮೋಟ್ಲಿ ಮಾಡೋ ಆಪ್ಷನ್ಸ್ ಇವಾಗ ಕೊಟ್ಟಿದ್ದಾರೆ. ಸೊ ಆಲ್ ಮೆಚುರಿಟಿ ಕ್ಲೇಮ್ಸ್ ವಿಲ್ ಬಿ ಸೆಟಲ್ಡ್ ಸೀಮ್ಲೆಸ್ಲಿ. ಇವಾಗ ಆಗ್ತಾ ಇದೆ ಅಲ್ಲ, ನೆಫ್ಟ್ ಅಪ್ಡೇಟ್ ಆಗಿದ್ರೆ ಮೆಚುರಿಟಿ ಪೇಮೆಂಟ್ ಮಾಡ್ಬಿಡ್ತಾ ಇದೆ. ಸೊ ಇದನ್ನ ನಾವು ಹೈಲೈಟ್ ಮಾಡಿ ಹೇಳ್ಬೇಕು. ನೀವೇನು ಬರ್ಬೇಕಾಗಿಲ್ಲ ಆಫೀಸ್ಗೆ, ನೀವು ಡಾಕ್ಯುಮೆಂಟ್ ಎಲ್ಲ ತಗೊಂಡು ಓಡಾಡೋದು ಏನ್ ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಸೆಟಲ್ಮೆಂಟ್ ಆಗ್ತಾ ಇದೆ. ಸೊ ಕ್ಲೋಸಿಂಗ್ ಲೈನ್ ಅಂತ ಅಂದ್ರೆ ಇನ್ಶೂರೆನ್ಸ್ ನಿಮಗೋಸ್ಕರ ಅಲ್ಲ, ನಿಮ್ ಮೇಲೆ ಡಿಪೆಂಡ್ ಆಗಿರೋರು ಅಂದ್ರೆ ನಿಮ್ ಫ್ಯಾಮಿಲಿಗೆ. ಸೊ ಲೆಟ್ ಅಸ್ ಕಂಪ್ಲೀಟ್ ದ ಫಾರ್ಮಾಲಿಟೀಸ್ ಟುಡೇ ಅಂಡ್ ಸೆಕ್ಯೂರ್ ದೇರ್ ಫ್ಯೂಚರ್.
ಈ ತರ ನೀವು ಒಂದು ಕ್ಲೋಸಿಂಗ್ ಸ್ಕ್ರಿಪ್ಟ್ ನ ನೀವು ರೆಡಿ ಮಾಡಿಕೊಂಡು ಕನ್ವಿನ್ಸಿಂಗ್ ಆಗಿ ಹೇಳ್ಬೇಕು. ಆಮೇಲೆ ಇದು ಇನ್ನೊಂದು ರೀತಿ ಸೈಕಲಾಜಿಕಲ್ ಟೆಕ್ನಿಕ್ ಅಂತ ಅಂತೀವಿ, ಸ್ಪಿನ್ ಸೆಲ್ಲಿಂಗ್ ಅಂತ. ಸ್ಪಿನ್ ಅಂದ್ರೆ ಸಿಚುವೇಶನ್, ಪ್ರಾಬ್ಲಮ್, ಇಂಪ್ಲಿಕೇಶನ್, ನೀಡ್, ಪೇ ಆಫ್. ಸಿಚುವೇಶನ್ ಅಂದ್ರೆ ಇದು ಕಸ್ಟಮರ್ದು ಕರೆಂಟ್ ಸಿಚುವೇಶನ್ ಏನಿದೆ, ಅಂದ್ರೆ ಅವನ್ಗೆ ನೀಡ್ ಎಷ್ಟಿದೆ, ಇನ್ಶೂರೆನ್ಸ್ ಎಷ್ಟು ಆಕ್ಚುಲ್ ಆಗಿದೆ, ಆಮೇಲೆ ಯಾವ್ಯಾವ ಫೈನಾನ್ಷಿಯಲ್ ಗೋಲ್ಸ್ ಇದೆ, ಯಾವ್ಯಾವ ಫೈನಾನ್ಷಿಯಲ್ ಗೋಲ್ಸ್ಗೆ ಏನೋ ಒಂದು ಪ್ಲಾನಿಂಗ್ ಮಾಡಿದ್ದಾನೆ ಅವನು. ಸೊ ಅದು ಒಂಥರ ಗ್ಯಾಪ್ ನ ಐಡೆಂಟಿಫೈ ಮಾಡೋದು, ಅದಕ್ಕೆ ಪ್ರಾಬ್ಲಮ್. ಏನೋ ಸ್ಪಿನ್ ನಲ್ಲಿ ಪ್ರಾಬ್ಲಮ್, ಐಡೆಂಟಿಫೈ ರಿಸ್ಕ್ ಆರ್ ಗ್ಯಾಪ್ಸ್ ಇನ್ ಪ್ರೊಟೆಕ್ಷನ್, ಇದನ್ನ ನೀವು ಹೈಲೈಟ್ ಮಾಡಿ ತೋರಿಸ್ಬೇಕು. ಇಂಪ್ಲಿಕೇಶನ್ ಅಂದ್ರೆ ಈ ಗ್ಯಾಪ್ ನ ಹಿಂಗೆ ಬಿಟ್ಟಿದ್ರೆ ಮುಂದೆ ಏನೇನು ಆಗ್ಬಹುದು, ಕಾನ್ಸಿಕ್ವೆನ್ಸ್ ಅಂದ್ರೆ ನೀವೇನು ಆಕ್ಷನ್ ತಗೊಂಡಿದ್ರೆ ಲಾಸ್ಟ್ಗೆ ಏನ್ ಕಾನ್ಸಿಕ್ವೆನ್ಸ್ ಆಗ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು. ನೆಕ್ಸ್ಟ್, ನಾನ್ ಕೊಡೋ ಸೊಲ್ಯೂಷನ್ ಇಂದ ನೀಡ್ ಪೇ ಆಫ್ ಅಂದ್ರೆ ಬೆನಿಫಿಟ್ ಏನಾಗತ್ತೆ, ಈ ಸೊಲ್ಯೂಷನ್ ಇಂದ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸೊಲ್ಯೂಷನ್ ತರ ನಾವು ತೋರಿಸ್ಬೇಕು. ಸೊ ಇದು ಸ್ಟೇಜ್ ಬೈ ಸ್ಟೇಜ್. ಫಸ್ಟ್ ನೀವು ಸಿಚುಯೇಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳುವಾಗ ದಯವಿಟ್ಟು ನೀವು ಸೊಲ್ಯೂಷನ್ ಕೊಡಬಾರ್ದು. ಯು ಶುಡ್ ಗೋ ಮೋರ್ ವಿತ್ ಥಿಂಕಿಂಗ್ ಆಫ್ ಏನಿದೆ ಅವನ್ಗೆ, ಏನೇನು ನಡೀತಾ ಇದೆ, ಅವರು ಫ್ಯಾಮಿಲಿನಲ್ಲಿ ಎಷ್ಟು ಜನ ಇದ್ದಾರೆ, ಈ ತರ ಎಲ್ಲಾನು ಇನ್ಫಾರ್ಮೇಶನ್ ತಗೋಬೇಕು. ಆಮೇಲೆ ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡಿ, ಈ ಪ್ರಾಬ್ಲಮ್ ಹಂಗೆ ಬಿಟ್ರೆ ಮುಂದೆ ಏನಾಗತ್ತೆ, ಅದ ಹಂಗ ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ಸೊಲ್ಯೂಷನ್ ಕೊಡ್ತೀನಿ, ನಿಮ್ಗೆ ಓಕೆ ಇದೆಯಾ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಸೊ ಸ್ಪಿನ್ ಸೆಲ್ಲಿಂಗ್ ನಲ್ಲಿ ಈ ತರ ಹೌ ಮೆನಿ ಡಿಪೆಂಡೆಂಟ್ಸ್ ರಿಲೈ ಆನ್ ಯುವರ್ ಇನ್ಕಮ್ ಅಂತ. ಡೂ ಯು ಥಿಂಕ್ ಯುವರ್ ಕರೆಂಟ್ ಸೇವಿಂಗ್ಸ್ ಆರ್ ಎನಫ್ ಅಂದ್ರೆ ನಾಳೆ ದಿನ ನಿಮ್ದು ಇನ್ಕಮ್ ಸ್ಟಾಪ್ ಆಗ್ಬಿಟ್ರೆ ನಿಮ್ ಫ್ಯಾಮಿಲಿಗೆ ಈ ಪರ್ಟಿಕ್ಯುಲರ್ ದುಡ್ಡು ಸೇವಿಂಗ್ ಇಂದ ಸಾಕಾಗತ್ತಾ? ಆಮೇಲೆ ಅದೊಂದು ಕೇಳ್ತೀವಲ್ಲ, ನೀವು ಒಂದ್ ತಿಂಗಳು ಏನಾದ್ರು ಊರ್ಗ್ ಹೋಗ್ತೀರಿ ಅಂತ ಅಂದ್ರೆ ಎಷ್ಟು ದುಡ್ಡು ಇಟ್ಟು ಹೋಗಿರ್ತೀರಾ ಮನೆಯಲ್ಲಿ? ಒಂದ್ ವಾರ ಬಿಟ್ಟು ಹೋಗ್ತೀನಿ ಅಂದ್ರೆ ಎಷ್ಟು ದುಡ್ಡು ಇಟ್ಟಿರ್ತೀರಾ? ಒಂದ್ ವರ್ಷ ನೀವು ತುಂಬಾ ಲಾಂಗ್ ಟ್ರಿಪ್ ಹೋಗ್ಬಿಟ್ಟಿದ್ದೀರಾ, ಒಂದ್ ವರ್ಷ ನೀವು ಬರಲ್ಲ ಅಂತಂದ್ರೆ ಎಷ್ಟು ಇಟ್ಟಿರ್ತೀರಾ? ನೀವು ಹೋದ್ಮೇಲೆ ವಾಪಸ್ ಬರಕ್ಕಾಗದೆ ಇದ್ರೆ ಎಷ್ಟು ದುಡ್ಡು ಬಿಟ್ಟು ಹೋಗಿರ್ತೀರಾ? ಸೊ ಈ ತರ ನೀವು ಅವ್ರಿಗೆ ಯೋಚನೆ ಮಾಡೋದಕ್ಕೆ ಎನ್ಕರೇಜ್ ಮಾಡ್ಬೇಕು. ಆಮೇಲೆ ಆ ತರ ಕ್ವಶನ್ಸ್ ಕೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡ್ಬೇಕು ಅವ್ರಿಗೆ ಯೋಚನೆ ಮಾಡೋದಕ್ಕೆ. ಇದು ಇನ್ನೊಂದು ಮೆಥಡ್, ಫೀಲ್, ಫೆಲ್ಟ್, ಫೌಂಡ್. ಇವಾಗ ತುಂಬಾ ಜನ ಇದು ಕಸ್ಟಮರ್ ಏನಾದ್ರು ಹೇಳಿದ್ರೆ ಹೋಗ್ರಿ ಕ್ಲೇಮೇ ಸೆಟ್ಲ್ ಆಗಲ್ಲ ಅಂತಾರೆ ನಿಮ್ದ್ರಲ್ಲಿ. ಸೊ ಫಸ್ಟ್ ಅಕ್ಸೆಪ್ಟೆನ್ಸ್, ಎಂಪಥೈಸ್ ವಿತ್ ದ ಕ್ಲೈಂಟ್. ಹಿಂಗೆಲ್ಲ ಆದ್ರೆ ತುಂಬಾ ಬೇಜಾರು ಇರ್ಬೋದಲ್ವಾ ಸರ್? ನನ್ನ ಕಸ್ಟಮರ್ ಕೂಡ ಈ ತರ ಹೇಳಿದ್ರು ಮೊದ್ಲು, ಆದ್ರೆ ನಾನು ಪ್ರೋಬ್ ಮಾಡಿ ಎಲ್ಲ ಚೆಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ವ್ಯಕ್ತಿ ಪ್ರೀಮಿಯಮೇ ಕಟ್ಟಿರ್ಲಿಲ್ಲ, ಅದಕ್ಕೆ ಅವ್ರಿಗೆ ಕ್ಲೇಮ್ ಏನು ಸಿಗ್ಲಿಲ್ಲ. ಈ ತರ ನೀವು ಅವ್ರಿಗೆ ಒಂದು ಟ್ವಿಸ್ಟ್ ಕೊಡ್ಬೇಕು. ಫೀಲ್, ಫೆಲ್ಟ್, ಫೌಂಡ್. ನನಗೆ ಅರ್ಥ ಆಗತ್ತೆ, ನನ್ಗೊಂದು ನಿಮ್ ಮನ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಗ್ತಾ ಇದೆ. ನನ್ನ ಎಕ್ಸಿಸ್ಟಿಂಗ್ ಕಸ್ಟಮರ್ ಕೂಡ ಇದೇ ರೀತಿ ಕೇಳಿದ್ರು, ಅದಾದ್ಮೇಲೆ ನಾನು ಈ ತರ ಇನ್ಫಾರ್ಮೇಶನ್ ಕೊಟ್ಟಾಗ ಅವ್ರಿಗೆ ಅರ್ಥ ಆಯ್ತು ಆ ಪರ್ಟಿಕ್ಯುಲರ್ ಕಸ್ಟಮರ್ಗೆ. ಸೊ ಈ ತರ ನೀವು ಈ ಫೀಲ್, ಫೆಲ್ಟ್, ಫೌಂಡ್ ಮೆಥಡ್ ಇಂದ ನಿಮ್ಮ ಅಬ್ಜೆಕ್ಷನ್ ನ ಓವರ್ಕಮ್ ಮಾಡ್ಬೋದು. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಐ ಅಂಡರ್ಸ್ಟ್ಯಾಂಡ್ ಹೌ ಯು ಫೀಲ್ ಅಬೌಟ್ ರಿಟರ್ನ್ಸ್ ಬೀಯಿಂಗ್ ಲೋ. ಮೆನಿ ಆಫ್ ಮೈ ಕ್ಲೈಂಟ್ಸ್ ಇನಿಷಿಯಲಿ ಫೆಲ್ಟ್ ದ ಸೇಮ್ ವೇ. ಅಂದ್ರೆ ನನ್ನ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ತುಂಬಾ ಜನ ಹಿಂಗೆ ಹೇಳಿದ್ರು, ಹೌದು ಇದೇ ತರ ನಾವು ಹೇಳಿದ್ರು. ಬಟ್ ದೇ ಫೌಂಡ್ ದಟ್ ಹ್ಯಾವಿಂಗ್ ಗ್ಯಾರಂಟಿಡ್ ಪ್ರೊಟೆಕ್ಷನ್ ಗೇವ್ ದೆಮ್ ಪೀಸ್ ಆಫ್ ಮೈಂಡ್. ಅಂದ್ರೆ ಈ ಹಳೆ ಕಾಲದಲ್ಲಿ ಹೀರೋ ಹೋಂಡಾ ಅಡ್ವರ್ಟೈಸ್ಮೆಂಟ್ ಬರೋದಲ್ಲ, ಫಿಲ್ ಇಟ್, ಶಟ್ ಇಟ್, ಫರ್ಗೆಟ್ ಇಟ್. ಸೊ ಇಲ್ಲಿ ಒಂದ್ಸತಿ ನೀವು ಶುರು ಮಾಡಿದ್ರೆ ನೀವೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಏನಾಗ್ತಾ ಇದೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋಂಗಿಲ್ಲ. ಸರ್ ನೀವು ದುಡಿತಾ ಇರೋದು ನೆಮ್ಮದಿಗೋಸ್ಕರ ಅಲ್ವಾ ಸರ್? ಇವಾಗ ಕ್ರಿಪ್ಟೋ ಕರೆನ್ಸಿನಲ್ಲೋ ಈ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಎಲ್ಲ ಹಾಕ್ಬಿಟ್ಟು ಇದನ್ನೇ ಕಳ್ಕೊಂಡ್ಬಿಡ್ತೀರಾ, ನೆಮ್ಮದಿನೇ ಕಳ್ಕೊಂಡ್ಬಿಡ್ತೀರಾ. ಇಲ್ಲಿ ನೀವೇನು ಇನ್ವೆಸ್ಟ್ ಮಾಡ್ತಿರೋ ನೆಮ್ಮದಿಯಾಗಿರ್ತೀರ. ನೀವೇನು
ಟೆನ್ಷನ್ ಆಗ್ಲಿ ತೊಂದರೆ ಏನು ಯೋಚನೆ ಮಾಡೋಂಥದ್ದೇನಿರಲ್ಲ. ದಟ್ಸ್ ವೈ ದೇ ಚೋಸ್ ಅ ಬ್ಯಾಲೆನ್ಸ್ಡ್ ಅಪ್ರೋಚ್, ಪ್ರೊಟೆಕ್ಷನ್ ಪ್ಲಸ್ ಇನ್ವೆಸ್ಟ್. ಸೊ ಈ ತರ ನೀವು ಕೌಂಟರ್ ಮಾಡ್ಬೇಕು ಆ ಪರ್ಟಿಕ್ಯುಲರ್ ಇದಕ್ಕೆ. ಸೊ ಅಸಂಪ್ಟಿವ್ ಕ್ಲೋಸ್ ಅಂತ ಅಂದ್ರೆ, ಶುಡ್ ಬಿ ಸ್ಟಾರ್ಟ್ ದ ಪಾಲಿಸಿ ದಿಸ್ ಮಂತ್ಲಿ ಮೋಡ್ ಓಕೆನಾ ಸರ್, ಇಲ್ಲ ಕ್ವಾರ್ಟರ್ಲಿ ಮಾಡ್ಬೇಕಾ? ನೀವು ಯಾವ ತರ ಪೇ ಮಾಡ್ತೀರಾ ಸರ್, ಕ್ಯಾಶ್ ಚೆಕ್ ಇಲ್ಲ ಆನ್ಲೈನ್ ಲಿಂಕ್ ಕಳಿಸ್ಲಾ? ಸೊ ಈ ತರ ನೀವು ಯು ಹ್ಯಾವ್ ಟು ಅಸ್ಯೂಮ್ ದಟ್ ಅವನ ಇದು ಫೈನಲ್ ಸ್ಟೇಜ್ ನಲ್ಲಿ ಬೇಕಾ ಬೇಡ ಅಂತ ಕೇಳಬಾರ್ದು ಪಾಲಿಸಿ. ನೀವು ಅಸ್ಯೂಮ್ ಮಾಡ್ಕೊಬೇಕು ಅವ್ನಿಗೆ ಇಂಟ್ರೆಸ್ಟ್ ಇದೆ ಮಾಡ್ತಾನೆ. ಸೊ ಆ ತರ ಇದ್ ಮಾಡಿದಾಗ ಒಂದು ಫ್ಲೋ ನಲ್ಲಿ ಎಸ್ 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 ಅಂತ ಹೇಳ್ಕೊಂಡು ಓಕೆ ಅಂತ ಇದ್ ಮಾಡ್ಬೋದು. ಸೊ ಅರ್ಜೆನ್ಸಿ ಕ್ಲೋಸ್, ಇವಾಗ ನಾನು ಅವಾಗ್ಲೇ ಹೇಳಿದ್ನಲ್ಲ, ಒಂದು ಏಜ್ ಇನ್ಕ್ರೀಸ್ ಆಗ್ಬೋದು, ಹೆಲ್ತ್ ಅನ್ಸರ್ಟನಿಟಿ. ಒಂದು ಎಕ್ಸಾಂಪಲ್ ಕೊಟ್ಕೊಳ್ಳಿ. ನಮ್ ಕಸ್ಟಮರ್ ಒಬ್ರು ಬಂದಿದ್ರು ಸರ್, ಅವರು 9 ತಿಂಗಳಾದ್ಮೇಲೆ ವಾಪಸ್ ಬಂದ್ರು. ಆಮೇಲೆ ಏನು ಅಂತ ನಾನು ಪ್ರೋಬ್ ಮಾಡಿ ನೋಡಿದ್ರೆ ಅವ್ರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗ್ಬಿಟ್ಟಿದೆ. ಸೊ ಆ ಟೈಮ್ ನಲ್ಲಿ ಅವ್ರಿಗೆ ಫ್ಯಾಮಿಲಿ ಪ್ರೊಟೆಕ್ಷನ್, ಇನ್ಶೂರೆನ್ಸ್ ಕವರೇಜ್ ಎಲ್ಲಾನು ತುಂಬಾ ಇಂಪಾರ್ಟೆಂಟ್ ಅಂತ ಭಯ ಬಂದ್ಬಿಡ್ತು. ಬಟ್ ಕ್ಯಾನ್ಸರ್ ನಲ್ಲಿ ಬಂದ್ಬಿಟ್ರೆ ನಾವೇನು ಕೊಡೋದಿಕ್ ಆಗೋದಿಲ್ಲ ಪಾಲಿಸಿ. ಅದು ವಾಸಿಯಾಗಿ 2 ವರ್ಷನೋ ಇಲ್ಲ 5 ವರ್ಷ ನಂತರನೇ ನಾವು ಪಾಲಿಸಿ ಕೊಡೋದಕ್ಕೆ ಸಾಧ್ಯ ಆಗೋದು. ಸೊ ಈ ತರ ಒಂದು ಹೆದರಿಕೆ ಪಡುವಂಥದ್ದು ಆರ್ ಸಮ್ ಏನೋ ಇಮ್ಯಾಜಿನರಿ ಎಕ್ಸಾಂಪಲ್ ನ ಹೇಳ್ಬಿಟ್ಟು ಇದು ಮಾಡ್ಬೇಕು. ಹೆಲ್ತ್ ಆಫ್ ಎನಿ ಪರ್ಸನ್ ಕ್ಯಾನ್ ಬಿ ಅನ್ಪ್ರಿಡಿಕ್ಟಬಲ್. ಇವಾಗ ನಾನು ಏನ್ರಿ ಹೆಲ್ತಿಯಾಗೇ ಇದ್ದೀನಿ ಅಂತ ಅಂತಾರೆ. ಹೌದು ಸರ್, ಹಂಗೆ ಇರಿ ನೀವು. ಯಾಕಂದ್ರೆ ಆಸ್ ಎ LIC ಏಜೆಂಟ್ ನಾನು ಬಯಸೋದೇ ಅದು, ನನ್ನ ಎಲ್ಲಾ ಕಸ್ಟಮರ್ಸ್ ಪ್ರಾಸ್ಪೆಕ್ಟ್ಸ್ ಹೆಲ್ದಿ ಆಗಿರ್ಬೇಕು ಅಂತ. ಯಾಕಂದ್ರೆ ಅನ್ಹೆಲ್ದಿ ಪೀಪಲ್ ಯಾರು ಪಾಲಿಸಿ ಕೊಡೋದಿಲ್ಲ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನಾದ್ರೂ ಇದು BP, ಡಯಾಬಿಟಿಸ್, ಥೈರಾಯ್ಡ್, ಈ ಕ್ಯಾನ್ಸರ್ ಇದೆಲ್ಲ ಕೇಳ್ಕೊಂಡ್ ಬರೋದಿಲ್ಲ, ಸಡನ್ ಆಗಿ ಬಂದ್ಬಿಡುತ್ತೆ. ಎಷ್ಟೊಂದ್ ಜನ ತುಂಬಾ ಹೆಲ್ದಿ ಆಗಿರೋರ್ಗು ಬಂದ್ಬಿಡುತ್ತೆ. ಸೊ ಆ ತರ ಬರಕ್ ಮುಂಚೆ ನೀವು ಪಾಲಿಸಿ ಒಳ್ಳೆ ಕವರೇಜ್ ಇರುವಂತದ್ದು ತಗೊಂಡ್ಬಿಡ್ಬೇಕು. ಎಮೋಷನಲ್ ಕ್ಲೋಸಿಂಗ್ ಅಂತ ಅಂದ್ರೆ, ಸೊ ಇದು ನಿಮ್ಗಲ್ಲ, ನಿಮ್ ಫ್ಯಾಮಿಲಿಗೆ, ನಿಮ್ ಮೇಲೆ ಯಾರು ಡಿಪೆಂಡ್ ಆಗಿದಾರೋ ಅವ್ರಿಗೆ ಅಂತ. ಇನ್ ಸ್ವಲ್ಪ ಜನ ಹೇಳ್ತಾರೆ, ಅಯ್ಯೋ ಫ್ಯಾಮಿಲಿ ಏನಾದ್ರು ಮಾಡ್ಕೊಳ್ಳಿ ಬಿಡ್ರಿ, ನಾನ್ ಸತ್ಮೇಲೆ ಅವ್ರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ಅಂತ ಹೇಳ್ಬೋದು. ಸೊ ಅವಾಗ ಉಲ್ಟಾ ನೀವು ಹೇಳ್ಬೇಕು, ಸರ್ ನೀವು ಇಲ್ಲಿವರೆಗೂ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಇದ್ದೀರಾ, ಯಾರಿಗೂ ನೀವು ಕೈ ಚಾಚಿ ದುಡ್ಡು ಕೇಳಿಲ್ಲ. ಸೊ ನೀವು 58, 60 ಆದ್ಮೇಲೆ, ರಿಟೈರ್ ಆದ್ಮೇಲೆ ಆವಾಗ್ಲೂ ಇದೇ ತರ ಇರ್ಬೇಕು ಅಂತ ನೀವು ಮನ್ಸಿನಲ್ಲಿ ಇದೆ ಅಲ್ಲ ಸರ್. ಸೊ ಇದು ನೀವು ಮಾಡಿಸ್ತಾ ಇರೋದು ನಿಮಗೋಸ್ಕರನೇ ಇದು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿ ಅವ್ರಿಗೆ ಹೇಳ್ಬೋದು. ಯುವರ್ ಫ್ಯಾಮಿಲಿ ಶುಡ್ ನಾಟ್ ಸ್ಟ್ರಗಲ್ ಫೈನಾನ್ಷಿಯಲಿ ಅಂದ್ರೆ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಕನ್ಸರ್ನ್ ಇದ್ರೆ. ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ಸೆಷನ್. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳು ಅಂದ್ರೆ, ಇವತ್ತಿನ ದಿವಸ ಅಜಯ್ ಸರ್ ರಿಸರ್ಚ್ ಪೇಪರ್ ಪ್ರೆಸೆಂಟ್ ಮಾಡಿದ ತರ ಸಾಕಷ್ಟು ವಿಚಾರಗಳಿದ್ದು, ಆಮೇಲೆ ಬರೀ ಒಬ್ಜೆಕ್ಷನ್ ಹ್ಯಾಂಡ್ಲಿಂಗಿಗೆ ಇಷ್ಟೆಲ್ಲ ವಿಷಯಗಳಿದೆಯಾ ಅನ್ನೋಂಥದ್ದು ಏನೋ ಆಶ್ಚರ್ಯಕರ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡೋಣ ಯಾರ್ಯಾರು ಬಂದಿದ್ರಿ, ನೀವು ಏನೇನು ಪ್ರಶ್ನೆಗಳಿದ್ವು, ನಿಮ್ಮ ಮೆಜಾರಿಟಿ ಪ್ರಶ್ನೆಗಳು ಅಥವಾ ಎಲ್ಲಾ ಪ್ರಶ್ನೆಗಳು ಅಂತ ಹೇಳ್ಬೋದು, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಹೌದಾ ಅಲ್ವಾ? ಒಂದ್ ಸ್ವಲ್ಪ ರೆಸ್ಪಾಂಡ್ ಮಾಡ್ಬೋದಾ? ಹೌದು, ಚಾಟ್ ನಲ್ಲಿ ಹಾಕಿ. ಅಲ್ಲ, ಗುಡ್ ಎಸ್ ಅನ್ನೋದಕ್ಕಿಂತ ನೀವೇನ್ ಕಲ್ತ್ರಿ ಅಂತ ಅಂದ್ಬಿಟ್ಟು ಒಂದ್ ಲೈನ್ ನಲ್ಲಿ ನೀವು ಸ್ವಲ್ಪ ಟೈಪ್ ಮಾಡಿ, 4-5 ಪದಗಳು ಯೂಸ್ ಮಾಡಿ. ಸೊ ದಟ್ ನಾವು ಓಕೆ, ವೆರಿ ಇನ್ಫಾರ್ಮೇಟಿವ್ ಅಂಡ್ ಸೂಪರ್ ಸೆಷನ್. ದೀಮಕ್ಕನ್ ಅವರ್ ನನ್ನ ಬ್ಯಾಚ್ಮೇಟ್ ಅವರು. ಎಲ್ಲಿ ಅವರು? ಬೆಳಗಾಂ ಅನ್ಸುತ್ತೆ ಅವರು. ಯಾರ ಹೆಸರು ಹೇಳಿ? ದೀಮಕ್ಕನ್ ಅವರ್. ಓಕೆ 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 ಓಕೆ, ಗುಡ್. ಅಂದ್ರೆ ಇಲ್ಲಿ ಬಂದಿದ್ದಕ್ಕೆ ನೀವು ಅವ್ರನ್ನ ಭೇಟಿ ಆದಂಗಾಯ್ತು. ಥ್ಯಾಂಕ್ ಯು ನಾಗರಾಜ್. ಸೂಪರ್ ಸರ್ ಅಂತ ಹೇಳ್ತಾ ಇದ್ದೀರಾ. ವಂಡರ್ಫುಲ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಅಜಯ್ ಸರ್, ಇದನ್ನ ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ, ನಾನ್ ಗಮನಿಸಿದ್ದನ್ನ ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇ ಬಾರಿಗೆ ಒಂದು 6 ತಿಂಗಳ ಮುಂಚೆನೋ ಅವಾಗೇನೋ ಫೋನ್ ಮಾಡಿ, ಸರ್ ಬನ್ನಿ ಸರ್ ನೀವು ಕನ್ನಡದಲ್ಲಿ ಟ್ರೈನಿಂಗ್ ಮಾಡಿ ಅಂದಾಗ ನಿಮ್ದು ಉತ್ತರ ಏನು ಅಂತ ನೆನಪಿದ್ಯಾ?
ಓಕೆ ಸರ್, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀರಾ? ಫೈನ್ ಫೈನ್ ಫೈನ್, ಒಂದು ನಿಮಿಷ. ಐ ವಿಲ್ ಜಸ್ಟ್ ಡೂ ಇಟ್. ಓಕೆ. ಸೊ Okay.